ರಾಜ್ಯದಲ್ಲಿ ಕಳೆದ ಒಂದಷ್ಟು ದಿವಸ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತಂತೆ ದಿನವಿಡೀ ಚರ್ಚೆ ಮಾಡಿದ್ದಾಯಿತು. ಇವತ್ತು ಒಂದು ಮಹತ್ತರ ಬೆಳವಣಿಗೆ ರಾಜ್ಯದಲ್ಲಿ ಆಗಿದೆ. ಏನು ಅಂತ ನೋಡೋದಾದರೆ, ಎಸ್ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯ ಸಮೀಕ್ಷಾ ಪ್ರಕ್ರಿಯೆಗೆ ಶ್ರೀಕಾರ ಅಥವಾ ಪ್ರಾರಂಭ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ 3 ಹಂತದಲ್ಲಿ ಆಗುತ್ತೆ ಅನ್ನುವಂಥದ್ದು ಸದ್ಯದ ಇನ್ಪುಟ್ಸ್. ಇಲ್ಲಿ ರಾಜಕೀಯ ತಿರುವುಗಳನ್ನು ನಾವು ನೋಡ್ತಾ ಹೋಗೋದಾದರೆ, BJP ಕಳೆದ 55-60 ವರ್ಷಗಳ ಕಾಲ ದೇಶವನ್ನು ಆಳಿದಂತಹ ಅಥವಾ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಕರ್ನಾಟಕ ಕಾಂಗ್ರೆಸ್ಗೆ ಈ ಸಮುದಾಯಗಳು ಅಂದಾಗ ತಳಮಟ್ಟದಲ್ಲಿರುವ ಸಮುದಾಯಗಳು ಕೇವಲ ಅಸ್ತ್ರವಷ್ಟೇ ಅನ್ನುವಂಥ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದೆ. ಕಡೆ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಗಣತಿ ಪ್ರಕ್ರಿಯೆ ಆದರೂ ಆಯ್ತಲ್ಲ ಅಂತ ಹೇಳಿ ಆ ಸಮುದಾಯದವರು ನಿಟ್ಟುಸಿರು ಬಿಡ್ತಿದ್ದಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನೋಡಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಳ ಮೀಸಲಾತಿ ಪ್ರಕ್ರಿಯೆ ಕುರಿತಂತೆ ಯಾಕೆ ಬೇಕು ಈ ಒಳ ಮೀಸಲಾತಿ, ಸಾಧಕ ಬಾಧಕಗಳೇನು, BJP ಈ ಒಂದು ಕಾಂಗ್ರೆಸ್ನ ಪ್ರಕ್ರಿಯೆಗೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯಾದ್ಯಂತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ಸಮೀಕ್ಷಾ ಪ್ರಕ್ರಿಯೆ ಆರಂಭ ನೋಡಿ 3 ಹಂತದಲ್ಲಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಸಂದರ್ಭದಲ್ಲಿ ಸಮೀಕ್ಷೆ ಬಗ್ಗೆ, ಆ ಸರ್ವೆ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಲಿಲ್ಲ. ಆದರೆ ನಡೆದ ರೀತಿಯ ಬಗ್ಗೆ, ಅನುಸರಿಸಿದ ನಿಯಮಗಳ ಬಗ್ಗೆ ಯಾರೂ ಕೂಡ ಪಾಸಿಟಿವ್ ಆಗಿ ಮಾತಾಡಲಿಲ್ಲ. ಆಯಾ ಪಕ್ಷದವ್ರು ಮಾತಾಡಬೇಕಾಯ್ತು ಅಷ್ಟೇ ಪಾಸಿಟಿವ್ ಆಗಿ. ಹಾಗಾಗಿ ಕಡೆ ಪಕ್ಷ ಇದೇನೋ ಮಾಡ್ತಾ ಇದ್ದೀರಿ, ಪಾರದರ್ಶಕವಾಗಿ ಮಾಡಿ, ಈ ರೀತಿ ಒಂದಷ್ಟು ಅಭಿಪ್ರಾಯಗಳು ಹೊರಗಡೆ ಬಂದಿದ್ದಾವೆ. ಮೇ 17ರವರೆಗೆ 3 ಹಂತದಲ್ಲಿ ಒಳ ಸಮೀಕ್ಷೆ ಅಥವಾ ಒಳ ಮೀಸಲಾತಿಯ ಸಮೀಕ್ಷೆ ನಡೆಯುತ್ತೆ. ಮನೆಗೆ ತೆರಳಿ ಶಿಕ್ಷಕರಿಂದ ಜಾತಿಯ ಸಮೀಕ್ಷೆ ಆಗುತ್ತೆ, ದತ್ತಾಂಶ ಸಂಗ್ರಹ ಆಗುತ್ತೆ. 2011 ಜನಗಣತಿ ಆಗಿತ್ತು, ಅದರಲ್ಲಿ ಆ ಜಾತಿಯ ಕುರಿತಂತೆ ಅಂತ ಕ್ಲಾರಿಟಿ ಇಲ್ಲ ಅಂತ ಹೇಳಿ ಈಗ ಈ ಗಣತಿ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅಂದಾಜು 65,000 ಇಲ್ಲಿ ಜನರನ್ನು ಅಥವಾ ಶಿಕ್ಷಕರನ್ನು ಈ ಗಣತಿಗೋಸ್ಕರನೇ ನೇಮಕ ಮಾಡಲಾಗಿದೆ. ಸೊ ಏಪ್ರಿಲ್ 19ರಿಂದ 2ನೇ ಹಂತದಲ್ಲಿ ವಿಶೇಷ ಶಿಬಿರಗಳಲ್ಲಿ ಸರ್ವೆ ಕಾರ್ಯ ನಡೆಯುತ್ತೆ. ಇನ್ನು 3ನೇ ಹಂತ ಅಂದಾಗ ನೀವು ನೋಡಬೇಕು ಆನ್ಲೈನ್ ಅವಕಾಶ. ಈಗ ಎಷ್ಟೋ ಸಂದರ್ಭದಲ್ಲಿ ಸರ್ವೆಗೆ ಅಂತ ಹೋಗ್ತಾರೆ, ಮನೇಲಿರೋದಿಲ್ಲ, ಕೆಲಸಕ್ಕೆ ಹೋಗಿರ್ತಾರೆ, ಆಮೇಲೆ ಆ ದತ್ತಾಂಶ ಮಿಸ್ ಆಗಬಾರ್ದು, ಆ ಡಾಟಾ ಮಿಸ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಆನ್ಲೈನ್ ಸೇವೆಯ ಮೂಲಕ ಇವರು ಯಾವ ಸಮುದಾಯಕ್ಕೆ ಸೇರಿದವರು ಅನ್ನುವಂತಹ ಡೇಟಾವನ್ನು ಕೊಡಬಹುದು ಅನ್ನುವಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತಂತೂ ಅಧಿಕಾರಿಗಳು ಮಾದಿಗ ಕಾಲನಿಗೆ ಹೋದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾರಾಯಣಸ್ವಾಮಿ ಅವರು ಕೂಡ ಅಲ್ಲಿದ್ದರು. ಅವರಿಗೆಲ್ಲ ಆರತಿ ಬೆಳಗಿ ಸ್ವಾಗತಿಸಿದ್ದಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ HC ಮಹದೇವಪ್ಪನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಶಿವರಾಜ್ ತಂಗಡಿಗೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಲಮಾಣಿಗಳು, ಕೊರಮ, ಕೊರಚ, ಇತರೆ ಜಾತಿಗಳೆಲ್ಲ ಬರ್ತವೆ, ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ. ಈ 101 ಜಾತಿಗಳಲ್ಲಿ ಎಂಪಿರಿಕಲ್ ಡಾಟಾ ಇರಲಿಲ್ಲ. ಯಾಕಂತಂದರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ 2011ರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದರು. ಸರ್, ಈಗಾಗಲೇ ಇದ್ರ ಬಗ್ಗೆ 2-3 ಸಭೆಗಳಾಗಿ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರು ಏನು ಕೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಅವ್ರ ಪ್ರಕಾರ ಅವರು ಎಂಪೆರಿಕಲ್ ಡೇಟಾ ನನಗೆ ಬೇಕು, ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟನ್ನು ಹೇಳಿರೋದ್ರಿಂದ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡೋ ಸಲುವಾಗಂತಲೇ ಇವತ್ತಿನಿಂದ 17ನೇ ತಾರೀಕುವರೆಗೂ ಮನೆಗೆ ಹೋಗಿ ಬರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ SC ಒಳಗಿರುವಂಥ 101 ಜಾತಿಗಳನ್ನು ಕೂಡಿಸಿ ಎಂಪೆರಿಕಲ್ ಡೇಟಾವನ್ನು ಮಾಡ್ತಾರೆ ಮತ್ತು ಭಾಳ ಸುರಕ್ಷಿತವಾಗಿ ಇದು ಪರ್ಫೆಕ್ಟಾಗಿ ಆಗುವಂಥ ಕೆಲಸ ಆಗುತ್ತೆ. SCನಲ್ಲಿ 101 ಅವರ ಉಪಜಾತಿ ಯಾವುದು ಅಂತ ಎಲ್ಲೂ ನಮೂದಿಸಿಲ್ಲ. ಹೀಗಾಗಿ ಇದು ವಿಭಿನ್ನ ಯಾಕಿದೆ ಅಂದರೆ ದತ್ತಾಂಶಗಳಿಲ್ಲ. ಶೆಡ್ಯೂಲ್ಡ್ ಕಾಸ್ಟ್ನ 2 ಗೈ ಬಲಗೈ ಅಂತಲೂ ಏನಿಲ್ಲ.
ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಷನಲ್ಲಿ ಏನು ಹೇಳಿದ್ದಾರೆ ಈ ಗುಂಪುಗಳಿಗೆ ಆ ಪದಗಳನ್ನು ಇದ್ರ ಮುಂದೆ ಬ್ರಾಕೆಟಲ್ಲಿ ಬರ್ಕೊಂಡ್ರೆ ಅದು ಅವ್ರಿಗೆ ಲಭ್ಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೇಳಿ ಈ ದತ್ತಾಂಶಗಳನ್ನು ಒದಗಿಸ್ಬೇಕು ಅನ್ನೋದೇ ಈ ಒಂದು ಸಮೀಕ್ಷೆ ಮೂಲ ಉದ್ದೇಶ. ಈ ಕ್ರೀಮಿ ಲೇಯರ್ಗೂ ಶೆಡ್ಯೂಲ್ ಕಾಸ್ಟ್ ರಿಸರ್ವ್ಸ್ಗೆ ಸಂಬಂಧ ಇಲ್ಲ. ಈ ವರದಿ ಬಂದ ಮೇಲೆ ಈಗಾಗಲೇ 17.5 ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಅನ್ವಯ ಈ ದತ್ತಾಂಶಗಳಾದಮೇಲೆ ಕ್ಯಾಬಿನೆಟ್ ಇದನ್ನೆಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡಿ ಒಳ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ನಿರ್ಧಾರ ಮಾಡ್ತೀವಿ. ಎಸ್ಸಿನಲ್ಲಿ 100 ಒಳ ಮೀಸಲಾತಿ ಜಾರಿಗೂ ಮುನ್ನದಲ್ಲಿ ಒಂದು ಎಂಪರಿಕಲ್ ಡಾಟಾದ ಕಲೆಕ್ಷನ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 3 ಹಂತದಲ್ಲಿ ಪ್ರಕ್ರಿಯೆ ನಡೆಯುತ್ತೆ. ಮತ್ತು ನೀವೀಗಾಗಲೇ ನಾನು ಉಲ್ಲೇಖ ಮಾಡ್ತಿದ್ದೆ, ಗಮನಿಸಿದ್ರಿ ಅಂತ ಅನ್ಸುತ್ತೆ. ಈಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಸಂದರ್ಭದಲ್ಲಿ ಒಂದಷ್ಟು ಟೀಕೆಗಳು ದೊಡ್ಡ ಮಟ್ಟದಲ್ಲೇ ಆಗಿದ್ದರಿಂದಾಗಿ ಅದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಲಾಗಿದೆ. ಅಂದಾಜು ನಾನು ಆಗಲೇ ಉಲ್ಲೇಖ ಮಾಡಿದೆ, 65,000 ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ. ಅವರು ಆ ಡೇಟಾವನ್ನು ಕಲೆಕ್ಟ್ ಮಾಡಲಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ ಅವರಿದ್ದಾರೆ. ನಮಸ್ಕಾರ ಆತ್ಮಾನಂದ ಅವರೇ. ಇನ್ನು ಎಪಿ ವಕ್ತಾರರಾಗಿರುವಂಥ ಕೇಶವ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಏನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರು ಶಶಿಕಾಂತ್ ಯಡ್ರಳ್ಳಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ರೈಟ್, ಆತ್ಮಾನಂದ ಅವರೇ, ನೀವು ತಿಳಿಸಿ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ತರ ನಿರ್ಧಾರಕ್ಕೆ ಕರ್ನಾಟಕ ಕಾಂಗ್ರೆಸ್ ಮುಂದಾಗಿದೆ, ಸಮೀಕ್ಷೆ ಮಾಡೋದಕ್ಕೆ ಹೊರಟಿದೆ. ನಿಮ್ಮ ಅಭಿಪ್ರಾಯ ಏನು? ನಾವು ಈಗಾಗಲೇ ಈ ಜಾತಿ ಗಣತಿಯನ್ನು ಸ್ವಾಗತಿಸ್ತೀವಿ ಅಂತ ಮೊದಲನೇದಾಗಿ ಹೇಳಿದ್ವಿ. ಇವತ್ತು ಪ್ರಾರಂಭ ಆಗಿದೆ. ಏನು ವರ್ಗೀಕರಣ ಆಗಬೇಕಾಗಿತ್ತು, ಆ ವರ್ಗೀಕರಣ ಸರಿಯಾದಂಥ ವೈಜ್ಞಾನಿಕ ರೀತಿಯಲ್ಲಿ ಆಗಬೇಕು ಅನ್ನೋದೇ ನಮ್ಮ ಭಾಳ ಒತ್ತಾಯ ಇದ್ದಿದ್ದು. ಮತ್ತು ಆ ಸಮುದಾಯಗಳು ಕೂಡ ಅಂಕಿ ಸಂಖ್ಯೆಯಲ್ಲಿ ಇದ್ದಂಥ ಗೊಂದಲಗಳನ್ನು ಈ ಜಾತಿ ಸಮೀಕ್ಷೆಯಲ್ಲಿ ನಿಭಾಯಿಸಬೇಕು, ನಿವಾರಣೆ ಮಾಡಬೇಕು ಅನ್ನುವಂಥ ಕೂಗಿನಲ್ಲಿ ನಾವು ಮಾತಾಡಿದ್ವಿ. ಅದು ಇವತ್ತು ಪ್ರಾರಂಭ ಆಗಿದೆ. 15 ದಿನಗಳ ಕಾಲ ಅದು ನಿರಂತರವಾಗಿ ಆಗಲಿ. ಆ ಸಮುದಾಯದವರು ವರ್ಗೀಕರಣದಲ್ಲಿ ಏನೇನಾಗಬೇಕು, ಯಾವ್ಯಾವ ಸಮುದಾಯಗಳು ಎಲ್ಲೆಲ್ಲಿ ಸೇರಬೇಕು ಅನ್ನೋದು ಕೂಡ ಏನು ಗೊಂದಲ ಇದೆ. ಬಲಗೈ ಸಮುದಾಯ ಮತ್ತು ಮಾದಿಗ ಸಮುದಾಯ, ಹಳೆ ಮೈಸೂರು ಭಾಗದಲ್ಲಿ ನೀವು ಅಧಿಕಾರನ ಏಕೆ ಅಂತಂದರೆ ಅವರು ಇಲ್ಲಿ ವಲಯ ಅನ್ನುವಂಥ ಜಾತಿಗೆ ಸೇರ್ತಾರೆ. ಆದರೆ ಅದೇ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಅವರಲ್ಲಿ ಮಾದಿಗ ಕಮ್ಯುನಿಟಿಗೆ ಹೋಗ್ತಾರೆ. ಈ ಥರದ ಗೊಂದಲಗಳು ಇತ್ತು. ಮತ್ತೆ ಅಲ್ಲಿ ವಲಯಾರ್ ಮತ್ತೆ ಛಲವಾದಿ ಇದೆಲ್ಲ ರೈಟ್ ಕಮ್ಯುನಿಟಿ ಬಲಗೈ ಸಮುದಾಯಕ್ಕೆ ಸೇರಬೇಕು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿದೆ. ಅದನ್ನ ಬಲಗೈ ಸಮುದಾಯಕ್ಕೆ ಸೇರಿಸಿದ್ರೆ ಆ ಸಂಖ್ಯೆ ನಿಮಗೆ ಸಿಗುತ್ತೆ, ಆ ಸಂಖ್ಯೆ ಸಿಗುತ್ತೆ. ಮತ್ತೆ ಅದರಲ್ಲಿ ಬರುವಂತ ಇನ್ನು ಉಳಿದಂತೆ ತುಂಬ ತೀರಾ ಕಮ್ಯುನಿಟಿಗಳಾದಂಥ ಅಲೆಮಾರಿಗಳಿರುವಂಥ ಕಮ್ಯುನಿಟಿಗಳು ಮತ್ತು 2,000-3,000 ಸಂಖ್ಯೆಯಲ್ಲಿರುವಂಥವರು ಕೂಡ ಒಂದಷ್ಟು ಜನ ಈಗ ಬಲಗೈ ನಾವು ವಲಯ ಕಮ್ಯುನಿಟಿ ಬಲಗೈ ಸಮುದಾಯಕ್ಕೆ ಸೇರ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೆಲವರಿಗೆ ಯಾವುದು ಬರ್ಸ್ಬೇಕು ಅನ್ನೋದು ಕೂಡ ಗೊಂದಲ ಇಲ್ಲ. ಇದದ್ದು ಜಾಗೃತಿ ಮೂಡಿಸೋಕ್ಕೆ ಹೆಚ್ಚಿನ ರೀತಿ ಕೆಲಸಗಳು ಆಗ್ತಾ ಇದೆ. ಈಗಾಗಲೇ ಕಾಂತರಾಜು ವರದಿಯಲ್ಲೂ ಕೂಡ ಆ ವರದಿನೇ ಸರ್ಕಾರ ಕಳೆದ್ಬಿಟ್ಟಿದೆ. ಆ ವರದಿ ಸಿದ್ದರಾಮಯ್ಯನವ್ರು ಮಾಡಿದ್ದಂಥ ವರದಿ ಏನು ಇವತ್ತು 65,000 ಶಿಕ್ಷಕರನ್ನ ನೇಮಿಸಿ ಈ ಕಷ್ಟಪಟ್ಟು ಇವತ್ತು ವರದಿ 15 ದಿನಗಳಲ್ಲಿ ಆಗುತ್ತೆ. ಅದನ್ನ ಭದ್ರವಾಗಿ ಮತ್ತೊಂದು ಸತಿ ಇಡುತ್ತಾ ಸರ್ಕಾರ ಅನ್ನೋದು ನಮ್ಮ ಪ್ರಶ್ನೆ. ಅವ್ರದೇ ವರದಿ, ಅವರೇ ಮಾಡಿಸಿದ್ದಂಥ 2013 ಮಾಡಿಸಿದಂಥ ಕಾಂತರಾಜು ಅವರ ವರದಿ ಈ ಸರ್ಕಾರ ಜನರ ತೆರಿಗೆ ಹಣದಿಂದ 169 ಕೋಟಿ ಹಣವನ್ನು ವೆಚ್ಚ ಮಾಡಿದಂತೆ ಡಾಟಾವನ್ನು ಸಂಗ್ರಹಿಸಿದಂಥ ವರದಿ ಸರ್ಕಾರದಲ್ಲಿ ಅದು ಕಡತನೇ ಇಲ್ಲ, ಕಳೆದೋಗಿದೆ ಅನ್ನುವಂಥದ್ದನ್ನ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಅವರ ಅಧ್ಯಕ್ಷರಾಗಿ ಅವ್ರನ್ನ ಮಾಡೋದು ಪದೇ ಪದೇ ಎಡವಕ್ಕಾಗಲ್ಲ ಬಿಡಿ, ಪದೇ ಎಡಬಾರ್ದು ಅಂತ ಈ ಥರದ್ದು. ಮತ್ತೆ ಈ ವರದಿನೂ ಕೂಡ ಯಾವುದೋ ಒಂದು ಮುಲಾಜಿಗೆ ಬಿದ್ದು ಸರ್ಕಾರ ಯಾವುದೋ ಒಂದು ಜನನ್ನ ಡೈವರ್ಟ್ ಮಾಡೋ ರೀತಿಗೆ ಈ ಸರ್ಕಾರ ಮಾಡ್ತಾ ಇರೋದನ್ನ ನಾವು ನೋಡಿದ್ವಿ. ಯಾರ್ಯಾರು ಕುರ್ಚಿ ಭದ್ರ ಮಾಡೋಕ್ಕೆ ಒಂದು ಜಾತಿ ಗಣತಿ ಜನಗಣತಿ, ಈಗ ಕೇಂದ್ರ ಸರ್ಕಾರನೇ ನಮ್ಮ ಸರ್ಕಾರ ಇವಾಗ ಜಾತಿ ಗಣತಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಆ ಜನಗಣತಿ ಅಂಕಿ ಸಂಖ್ಯೆಗೂ ಈ ಅಂಕಿ ಸಂಖ್ಯೆಗೂ ಟ್ಯಾಲಿ ಆಗಬೇಕು. ಅದು ನಮಗೆ ದೊಡ್ಡ ಪ್ರಶ್ನೆ. ಈಗ ಮಾಡುವಂಥದ್ದು ಮತ್ತೆ ಜಾತಿ ಗಣತಿ ಮತ್ತೆ ಅಲ್ಲಿ ಪ್ರಾರಂಭ ಆಗುತ್ತೆ. ಕೇಂದ್ರದಲ್ಲೂ ಪ್ರಾರಂಭ ಮಾಡಿದೆ ಅಂತ ರಾಜ್ಯ ಸರ್ಕಾರದ ವರದಿಯನ್ನು ನಾವೇನು ತಗೊಂಡು ಇದನ್ನ ಅಂಕಿ ಸಂಖ್ಯೆಯನ್ನು ಏನು ಕೊಡೋಕ್ಕಾಗಲ್ಲ. ಮತ್ತೆ ಅವಾಗಲೂ ಕೂಡ ಜಾತಿ ಗಣತಿ ಸರ್ವೆ ಆಗುತ್ತೆ. ಇವರ ರಾಜ್ಯ ಸರ್ಕಾರ ಮಾಡಿದಂಥ ಏನು ಅಂಕಿ ಸಂಖ್ಯೆ ಅವರು ಮಾಡಿದಾಗಲೂ ಕೂಡ ಒಂದೇ ಥರದ ಅಂಕಿ ಸಂಖ್ಯೆಗಳು ಬರಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈಗೇನಾಗಿದೆ, ಪಟ್ಟಣಗಳಲ್ಲಿ ಮತ್ತು ಹಳ್ಳಿಗಳಲ್ಲೂ ಕೂಡ ಯಾರೂ ಮನೇಲಿ ಕೂರುವಂಥ ಪರಿಸ್ಥಿತಿ ಇಲ್ಲ. ಈ ಏನು
ಆ ಸರ್ಕಾರಿ ಅಧಿಕಾರಿಗಳು ಮನೆಗೆ ಹೋದಾಗ ಅಕ್ಕಪಕ್ಕದ ಮನೆಯವರನ್ನು ಜಾತಿ ಕೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅದಕ್ಕೆ ಈ ಮೊಬೈಲಿಂದ ಕಳಿಸುವಂಥ ಡಾಟಾ ಸರಿಯಾದ ರೀತಿಯಲ್ಲಿ ಹೋಗಿ ತಲುಪುತ್ತಾ? ಅಲ್ಲ, ಗೃಹ ಜ್ಯೋತಿನೇ ಮಾಡ್ಕೊಂಡಿದ್ದಾರೆ. ಗೃಹ ಜ್ಯೋತಿ ಇನ್ನ ಯಾರಿಗೆ ಬಂದಿದೆ? ಇಲ್ಲ, ಈಗ ಅದಕ್ಕೆಲ್ಲ ತಂತ್ರಜ್ಞಾನನ ಚೆನ್ನಾಗಿ ಬಳಸ್ಕೊಂಡಿರೋದ್ರಿಂದಾಗಿ ಅದನ್ನ ಈಗ ಜಾತಿ ವಿದ್ಯಾವಂತರು ಮಾಡಿಬಿಡ್ತಾರೆ. ಯಾರೋ ಅವಿದ್ಯಾವಂತರು ಇರ್ತಾರೆ, ಆ ಮನೆಯವರು ಸಿಗೋದಿಲ್ಲಪ್ಪ, ಅವ್ರ ಡಾಟಾ ಬೇಸ್ ಎಲ್ಲೋಗುತ್ತೆ, ಅವ್ರಿಗೆ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ, 15 ದಿನದಲ್ಲಿ ಮುಗಿಸುವಂಥದ್ದಲ್ಲ ಇದು. ಇವತ್ತು ನೋಡಿ 1 ಕೋಟಿ ಅವರೇ ಅಂಕಿ ಸಂಖ್ಯೆಯಲ್ಲಿ ಬಂದಿರೋದು 1,08,09,00,000 ಜನ SCಗಳು ಇದ್ದಾರೆ ಅನ್ನುವಂಥದ್ದು. 15 ದಿನದಲ್ಲಿ ಈ ಸಂಖ್ಯೆ ಆಗುತ್ತಾ, ಕವರ್ ಮಾಡೋಕ್ಕಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕು ಆಗುತ್ತೆ ನಾವು. ಆದ್ರಿಂದ ಇದಕ್ಕೆ ನೀವು ತರಾತುರಿಯಲ್ಲಿ ಮಾಡ್ದೇನೆ, ಏನೋ ಆತ್ರಕ್ಕೆ ಬಿದ್ದು ಅವಾಂತರ ಮಾಡ್ದೇನೆ, ಸರಿಯಾದ ರೀತಿಯಲ್ಲಿ ಇನ್ನೂ ಒಂದು 15 ದಿನ ತಗೊಳ್ಳಿ ಕಾಲಾವಕಾಶ. ಮತ್ತೆ ಯಾರು ಈ ಒಂದು ಅವ್ರ ಮನೆಗೆ ಶಿಕ್ಷಕರು ಬರಲಿಲ್ಲ ಅಂದಾಗ ಸ್ವತಃ ಒಂದು ಸೇವಾ ಕೇಂದ್ರಗಳನ್ನ ಸಹಾಯವಾಣಿನ ತೆರೆದು ವಾಲಂಟ್ರಿಯಾಗಿ ಹೋಗಿ, ಯಾಕೆಂದ್ರೆ ಇದು ಬಹಳ ಗೌಪ್ಯವಾಗಿ ಆಗಬೇಕು. ಯಾರೋ ಅಕ್ಕಪಕ್ಕದಲ್ಲಿ ಇದ್ರೆ ಜಾತಿ ಹೇಳ್ಕೊಳಕ್ಕಾಗಲ್ಲ ನಾನು. ಯಾರೋ ಪಕ್ಕದಲ್ಲಿದ್ದಾಗ ಅವನ ಹತ್ರ ನನ್ನ ಜಾತಿಯನ್ನ ನಾನು ಪ್ರದರ್ಶನ ಮಾಡೋದು ಅಂಥದ್ದಲ್ಲ ಇದು. ಆದ್ರಿಂದ ಅವ್ರಿಗೆ ಏನು ಮತದಾನವನ್ನು ನಾವು ಹೇಗೆ ಗೌಪ್ಯವಾಗಿ ಮಾಡ್ತೀವೋ ಇದನ್ನು ಕೂಡ ಒಂದು ಗೌಪ್ಯವಾಗಿ ಅವರ ಅಧಿಕಾರಿಗಳ ಹತ್ರ ನಮ್ಮ ನೇರವಾದಂಥ ಜಾತಿಯನ್ನು ಹೇಳೋದು, ಉಪಜಾತಿಗಳನ್ನು ಹೇಳುವಂಥದ್ದು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಾತಿ ಗಣತಿ ಸರಿಯಾದಂಥ ರೀತಿಯಲ್ಲಿ ಆಗಬೇಕು. ಈ ವರದಿ ರಾಜ್ಯದ ಜನತೆಗೆ ನಿಖರವಾದಂಥ ಜಾತಿ ಗಣತಿಯನ್ನು ಕೊಡಬೇಕು ಅಂತ ನಾನು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ರೈಟ್. ಕೇಶವರಿ, ನೀವು ಹೇಳಬೇಕು. ಆತ್ಮಾನಂದ್ ಅವರು ಪ್ರಮುಖ ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಅದರಲ್ಲಿ ನನಗೆ ಮೆಥಡಾಲಜಿ, ಈಗ ನಾವು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂದಾಗ ಸಮೀಕ್ಷೆನ ಯಾರೂ ವಿರೋಧಿಸಲಿಲ್ಲ. ಆ ಗಣತಿ ಬರುತ್ತಾ, ಡೇಟಾ ಸಿಗುತ್ತಾ, ಅದನ್ನೆಲ್ಲರೂ ಸ್ವಾಗತಿಸಿದ್ರು. ಬಟ್ ಮಾಡಿದ ರೀತಿ ಬಗ್ಗೆ ಭಾಳಷ್ಟು ಆಕ್ಷೇಪ. ಹಾಗಾಗಿ ಈಗ ಫಾಲೋ ಮಾಡ್ತಿರುವಂಥ 3 ಹಂತದ ಮೆಥಡಾಲಜಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಬೇಕು. ಆ್ಯಂಡ್ ಸೇಮ್ ಟೈಮ್ ಡ್ಯೂರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಆತುರದ ನಿರ್ಧಾರ ಬೇಡ, ಏನೋ ಮಾಡೋಕ್ಕೆ ಹೊರಟಿವಿ ಅಂತ ಹೇಳಿಬಿಟ್ಟು ನುಗ್ಗಿ ಅಥವಾ ಮುಗ್ಗರಿಸಿ ಬೀಳೋದು ಬೇಡ ಅಂತ ಹೇಳಿ 2 ಪಾಯಿಂಟನ್ನು ರೈಸ್ ಮಾಡಿದ್ರು. ನಿಮ್ಮ ಅಭಿಪ್ರಾಯ ಏನು? ಮೊಟ್ಟ ಮೊದಲನೇದಾಗಿ ಈ ಒಂದು ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಇದಕ್ಕೆ ಒಂದು ಸರ್ವೆ ಮಾಡಿಸ್ಬೇಕು ಅಂತ ಸರ್ಕಾರ ಏನು ಹೆಜ್ಜೆ ಇಟ್ಟಿದೆ ಅದಕ್ಕೆ ನಾವು ಸ್ವಾಗತ ಇದೆ. ಸೊ ಮತ್ತು ಈಗ ಈ ಸರ್ವೆ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ನೋಡಿ, ಈ ಹಿಂದೆನೂ ಒಂದು ಜಾತಿ ಗಣತಿ ಮಾಡಿಸಿದ್ರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಹಿಂದೆ ಇದ್ದಾಗ. ಅದನ್ನು ಅವ್ರದ್ದೇ ಸರ್ಕಾರ ಮಾಡಿಸಿದ್ರು, ಇವಾಗ ಅವರು 2 ವರ್ಷದಿಂದ ಇದ್ರೂ ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಆಗಲಿಲ್ಲ. ಬಹಳಷ್ಟು ಸತಿ ಸರ್ಕಾರದ ಪಾಲಿಸಿಗಳು ಏನಾಗುತ್ತೆ ಅಂತಂದರೆ ಎಲ್ಲ ಉದ್ದೇಶಗಳು ಒಳ್ಳೆಯದಾಗೇ ಇರ್ತವೆ, ಆದರೆ ಅವು ಎಲ್ಲಿ ಫೇಲ್ಯೂರ್ ಆಗ್ತವೆ ಅಂದರೆ ಅನುಷ್ಠಾನ ಮಾಡಬೇಕಾದ್ರೆ ಇಂಪ್ಲಿಮೆಂಟೇಷನ್ ತೊಂದರೆ ಆಗುತ್ತೆ. ಈಗ ಹೇಗೆ ಅಂತಂದರೆ ನೋಡಿ, ಈಗಾಗಲೇ ಅವರು ಒಂದು ಸುಮಾರು 165-169 ಕೋಟಿ ಖರ್ಚು ಮಾಡಿದ್ದೊಂದು ಜಾತಿ ಗಣತಿ ಏನು ಮಾಡಿದ್ರಲ್ಲ, ಅದರಲ್ಲಿ ಅವ್ರ ಪಕ್ಷದಲ್ಲೇ ಅವ್ರ ಸರ್ಕಾರದಲ್ಲೇ ಬಹಳಷ್ಟು ಪರ ವಿರೋಧಗಳು ಎದ್ದು ಕಾಣ್ತಾ ಇದ್ದಾವೆ. ಹೆಚ್ಚು ಮಟ್ಟಿಗೆ ಅದು ಕಸದ ಬುಟ್ಟಿಗೆ ಹೋಗೋ ಸಾಧ್ಯತೆಗಳೇ ಹೆಚ್ಚಿದ್ದಾವೆ. ಅಂದರೆ ಅಷ್ಟು ದುಡ್ಡು ಪೋಲಾಯ್ತಲ್ಲ. ಮತ್ತೆ ಈಗ ಕೂಡ ಈ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ, ಇದ್ರ ಟೆಕ್ನಿಕಾಲಿಟೀಸ್ ಬಗ್ಗೆ ನಾನು ಮಾತಾಡ್ತೀನಿ. ಏನಂತಂದರೆ, ಇದು ಇಷ್ಟು ಸುಮಾರು 100 ಕೋಟಿ ಖರ್ಚು ಮಾಡ್ತಾ ಇದೆ, ಆದರೆ ಇದು ಎಲ್ಲಾದರೂ ಅದೇ ಹಾದಿ ಹಿಡಿಯುತ್ತಾ ಅನ್ನೋ ಒಂದು ಭಯ ಕಾಡ್ತಿದೆ. ಯಾಕಂದ್ರೆ ಇವರು ಆತ್ರವಾಗಿ ಮಾಡ್ತಾ ಇದ್ದಾರೆ ಇದನ್ನ. ಆತರ ಯಾಕೆ ಅಂತ ಹೇಳ್ಬಿಟ್ಟು ಮುಂದುವರಿಸಿ. ಆತರ ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಏನ್ ಮಾಡಿ 65,000 ಜನ ಟೀಚರ್ಸ್ನ ನಾವು ಇದನ್ನ ತಗೊಂಡು ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಸರಿಯಾದ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರಾ? ನಾನು ಕೆಲವು ಟೀಚರ್ಸ್ನ ಪರ್ಸ್ನಲಾಗಿ ಮೀಟ್ ಮಾಡಿದ್ದೀನಿ ಕಳೆದ 2-3 ದಿನಗಳಲ್ಲಿ. ಅವ್ರು ಹೇಳ್ತಾರೆ, ನಮ್ಗೆ ತುಂಬ ಶಾರ್ಟ್ ನೋಟಿಸಲ್ಲಿ ಈ ಥರ ನಿಮ್ಮ ಕರೆದಿದ್ದೀವಿ ಅಂತ ಒಂದು ಸರ್ವೆ ಮಾಡಬೇಕಾಗಿದೆ, ನೀವು ಬನ್ನಿ ಅಂತ ಕರೆದ್ರು. ಒಂದು ದಿನ ಮೀಟಿಂಗ್ ಮಾಡಿದ್ರು, ಶನಿವಾರ ಸ್ಪೆಸಿಫಿಕ್ ಆಗಿ ಮೀಟಿಂಗ್ ಮಾಡೋದು, ಸೋಮವಾರದಿಂದ ಮಾಡಿ ಅಂತ ಹೇಳಿಬಿಟ್ರು. ಇದ್ರ ಬಗ್ಗೆ ನಿಜವಾದ ಟ್ರೈನಿಂಗ್ ಸರಿಯಾಗಿ ಆಗಿಲ್ಲ. ಕೊಟ್ಟಿದ್ದೀವಿ ಅಂತ ಹೌದು, ಒಂದು ದಿನದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಂದೇ ಒಂದು ದಿನದ ಟ್ರೈನಿಂಗ್ ಅಲ್ಲಿ ಸಾಕಷ್ಟು ಮಾಹಿತಿಗಳು ಅವ್ರಿಗೂ ಆಗಿಲ್ಲ. ಮತ್ತೆ ಆ್ಯಪ್ ಬೇಸ್ಡ್ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಟೆಕ್ನಿಕಾಲಿಟೀಸ್ ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ಮತ್ತೆ ಇನ್ನೊಂದು ಮಾಹಿತಿ, ಇವತ್ತು ಕೂಡ ಕೆಲವು ಬಹಳಷ್ಟು ಎನ್ವಿರಾನ್ಮೆಂಟರ್ಸ್ ನಾನು ಪರ್ಸ್ನಲಿ ಮಾತಾಡಿದ್ದೀನಿ, ಬಹಳಷ್ಟು ಕಡೆ ಇವತ್ತು ಸರ್ವೆಗೆ ಹೋಗಿಲ್ಲ. ಏನಕ್ಕೆ ಅಂದರೆ ಆ್ಯಪ್ ಡೌನ್ಲೋಡ್ ಆಗಿಲ್ಲ, ಆ್ಯಪ್ ಕೆಲಸ ಮಾಡಿಲ್ಲ ಇವತ್ತು. ಸೊ ಇವತ್ತು ಒಂದು ದಿನ ಆಗಲೇ ಕಳೆದೋಗಿದೆ. ಮತ್ತೆ ಬಹಳಷ್ಟು ಜನ ಏನಂತಂದ್ರೆ, ಇದು ಏನು ಮಾಡ್ತಿದ್ದಾರೆ, ಅವ್ರಿಗೆ ವೋಟರ್ ಲಿಸ್ಟ್ ಕೊಟ್ಟಿದ್ದಾರೆ. ಇವಾಗ ನೋಡಿ, ನೀವು ಇದು SCಗಳಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅಂತ ಹೋಗ್ತಿರೋದು. ನೀವು ಇಲ್ಲಿ ಈ ಎನ್ಯೂಮಿನೇಟರ್ಸ್ಗೆ SCಗಳು ಡೇಟಾ ಕೊಟ್ಟು ಕಳಿಸ್ತಾ ಇಲ್ಲ ಸರ್ವೆಗೆ. ಜನರಲ್ ಆಗಿ ವೋಟರ್ ಲಿಸ್ಟ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ನಿಮ್ಮ ಮನೆಗೂ ಬರ್ತಾರೆ, ಇವ್ರ ಮನೆಗೂ ಬರ್ತಾರೆ, ನಮ್ಮ ಮನೆಗೂ ಬರ್ತಾರೆ, ಮುಸಲ್ಮಾನರ ಮನೆಗೂ ಹೋಗ್ತಾರೆ, ಕ್ರೈಸ್ತರು ಎಲ್ಲರ ಮನೆಗೂ ಹೋಗ್ತಾರೆ. ಅನವಶ್ಯಕವಾಗಿ ಇಡೀ ಒಂದು ಪಾಪ್ಯುಲೇಷನ್ ಈ ಒಳ ಮೀಸಲಾತಿ ಸರ್ವೆ ಮಾಡುವಾಗ ಎಲ್ಲರ ಮನೆಗೆ ಹೋಗೋ ಅವಶ್ಯಕತೆ ಇತ್ತ?
ಅದೇನು ಮತ್ತೆ ಇನ್ನೊಂದೇನಂದ್ರೆ ಕರೆಕ್ಟ್ ಇಲ್ಲ ನೋಡಿ ಎಂತ ಎಡವಟ್ಟಿನ ಕೆಲಸ ಆ ಡೇಟಾ ಈಗ ಆ ಮನೆಗೆ ಹೋಗ್ತಾರೆ, ಇವಾಗ ಒಂದು ಎಸ್ ಸಿ ಮನೆಗೆ ಹೋಗ್ತಾರೆ ಆ ಲಿಸ್ಟಲ್ಲಿ ನೋಡ್ತಾರೆ, ಆ ಮನೆಯಲ್ಲಿ ಅವ್ನು ನಿಜವಾಗ್ಲೂ ಎಸ್ ಸಿನೇ ಆಗಿದ್ರು ಅವನ ಹೆಸರಲ್ಲಿ ಇಲ್ಲ ಅಂತಂದ್ರೆ ಆ ಲಿಸ್ಟಲ್ಲಿ ಅವನ್ನ ಬಿಟ್ಟು ಮುಂದೂರು ಮನೆಗೆ ಹೋಗ್ತಾರೆ ಅವರು. ಅಂದರೆ ಅವ್ನು ನಿಜವಾಗ್ಲೂ ಎಸ್ ಸಿ ಆಗಿದ್ದು ಅವನು ಆ ಒಳ ಮೀಸಲಾತಿ 101 ಪಂಗಡಗಳಿಗೆ ಏನು ಮಾರ್ಕ್ ಮಾಡಬೇಕು ಅಂತ ಹೊರಟಿದಾರಲ್ಲ, ಅದರಲ್ಲಿ ಏನಾದರೂ ಒಂದು ಸೇರಿದ್ರು ಅವನ್ನಲ್ಲಿ ಸೇರಿಸ್ಲಿಕ್ಕೆ ಅಲ್ಲಿ ಅಡಿಷನ್ ಡಿಲಿಷನ್ಗೆ ಏನೂ ಅವಕಾಶ ಇಲ್ಲ. ಅವ್ರಿಗೆ ಏನು ಲಿಸ್ಟ್ ಕೊಟ್ಟು ಕಳಿಸಿದ್ದಾರೆ ಆ ಲಿಸ್ಟಲ್ಲಿರೋರನ್ನ ಮಾರ್ಕ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಅವರು. ನಂಗೆ ಡೌಟ್ ಯಾವಾಗ ಬರುತ್ತೆ ಗೊತ್ತಾ, ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮಲ್ಲಿ ಜಾತಿವಾರು ಲೆಕ್ಕಾಚಾರ ಅಂತ ಮಾಡ್ತೀವಿ ನೋಡಿ, ಎಷ್ಟು ಸುಲಭವಾಗಿ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಬಿಡುತ್ತೆ. ಯಾಕೆ ಇಂಥದಕ್ಕೆ ಸಿಗಲ್ಲ ನೋಡಿ, ಇವರು ಬ್ರಾಹ್ಮಣರು ಇಷ್ಟಿದ್ದಾರೆ, ಗೌಡರು ಇಷ್ಟಿದ್ದಾರೆ, ಕುರುಬರು ಇಷ್ಟಿದ್ದಾರೆ, ಅಂದಾಜು ಓಟನ್ನ ಕನ್ಸಿಡರ್ ಮಾಡಬೇಕಾದ್ರೆ ಈ ಓಟ್ ಇಷ್ಟು ಈ ಕ್ಯಾಂಡಿಡೇಟಿಗೆ ಬರುತ್ತೆ ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ ಸಿಗಬೇಕಾದ್ರೆ ಇಂಥ ಜೆನ್ಯೂನ್ ವಿಚಾರ ಇದು. ಅದಕ್ಕೆ ನೀವು ಹೇಳ್ದಂಗೆನೆ ಸಮುದಾಯದ ಒಂದು ಡೆಫಿನೆಟ್ಲಿ ಒಂದು ಡೇಟಾ ಅಂತ ಇರುತ್ತೆ, ಅದನ್ನ ಅವರಿಗೆ ಲಿಸ್ಟ್ ಕೊಟ್ಬಿಟ್ರೆ ಶಿಕ್ಷಕರಿಗೆ ವಿಚ್ ಇಸ್ ವೆರಿ ಈಸಿ ಟು ಡು ಇಟ್. ಇಲ್ಲ ಸ್ಪೆಸಿಫಿಕ್ ಆಗಿ ಕರೆಕ್ಟ್ ಆಗಿ ಇವಾಗ ವೋಟರ್ ಲಿಸ್ಟ್ ಏನು ಕೊಡ್ತಿದಾರೆ ಆ ತರ ಡೇಟಾ ಇಲ್ಲ. ಒಂದು ಬ್ರಾಹ್ಮಣನ ಮನೆಗೂ ಹೋಗ್ತಾರೆ ಇವತ್ತಿನ ದಿವಸ ಇವರು. ಈ ದುಡ್ಡು ಪೋಲ್ ಆಗ್ತಿದೆ ತಾನೆ ಸರ್ಕಾರದ ದುಡ್ಡು. ಮತ್ತೆ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮೊನ್ನೆ ಅನೌನ್ಸ್ ಮಾಡಿದ್ರು, ಇವತ್ತು ಮಾಡ್ತಾ ಇದ್ದಾರೆ, ಎಲ್ಲ ಟೈಮ್ ಫ್ರೇಮ್ ಗ್ಯಾರಂಟಿ ಘೋಷಣೆಗಳು ಬೀದಿಲಿ ಮಾಡಿದ್ರಲ್ಲ, ಹಂಗೆ ಇದನ್ನ ಮಾಡಿದ್ರೆ ಒಂದಷ್ಟು ಈಗ ಸಮುದಾಯಗಳು ಎಸ್ ಸಿಗಳವರೇ ನೀವೆಲ್ಲ ಮುಂದೆ ಬಂದು ಇದನ್ನ ಸದುಪಯೋಗ ಪಡಿಸ್ಕೊಡಿ ಅಂತ ಸಮುದಾಯಗಳವರೇ ಶುರು ಮಾಡಿದ್ದಾರೆ. ಅದು ಎಲ್ಲಿವರೆಗೂ ಜನಕ್ಕೆ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಈಗ 17ನೇ ತಾರೀಕುವರೆಗೂ ಒಂದು ಫೇಸಲ್ಲಿ ಮಾಡ್ತಿದ್ದಾರೆ, ಸೆಕೆಂಡ್ ಫೇಸ್ 19ನೇ ತಾರೀಕಿಂದ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ. ಆ ಕ್ಯಾಂಪಲ್ಲಿ ಇವಾಗ ಈ ಫಸ್ಟ್ ಫೇಸಲ್ಲಿ ಮಿಸ್ ಆಗಿರೋರು ಹೋಗಿ ಕ್ಯಾಂಪಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಅದಾಗಿದ್ದಾದ್ಮೇಲೆ ಆನ್ಲೈನ್ ಕೊಡ್ತಾ ಇದ್ದಾರೆ. ಆನ್ಲೈನ್ ಕೂಡ ನೀವು ಯಾರು ಗೊತ್ತಿರೋರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈಗ ಅದರಲ್ಲಿ ಯಾವ ದಾಖಲಾತಿಯಲ್ಲಿ ಜಾತಿ ನಮೂದಾಗಿದೆ ಅದನ್ನ ಆನ್ಲೈನ್ ಅಲ್ಲಿ ಅವ್ರು ಸಬ್ಮಿಟ್ ಮಾಡಬೇಕಾಗುತ್ತೆ. ಹೌದು ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು. ಹೌದು, ಅದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಟೆಕ್ನಿಕಲಿ ಎಲ್ಲೋ ಒಂದು ಕಡೆ ಸರ್ಕಾರ ಎಡವಿ ಮತ್ತೆ ಇದನ್ನು ಹಳೆ ಜಾಂತಗಣಿತ ವರದಿ ಪ್ರಕಾರನೇ ಮೂಲೆ ಗುಂಪಾಗುತ್ತೆ ಅನ್ನೋ ಒಂದು ಭಯ ಕಾಣ್ತಿದೆ. ಏನಕ್ಕಂದ್ರೆ ಈಗ ನೋಡಿ, ಯಾವುದೇ ಒಂದು ನೋಡಿ ಅಡುಗೆ ಮಾಡಿದ್ರೆ ಇವತ್ತು ತಿನ್ಬೇಕು ಅಥವಾ ನೀವು ಸಂಸ್ಕರಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾಳಿದ್ದು ತಿನ್ಬೋದೇನೋ. ನೀವು ಒಂದು ವಾರ 15 ದಿವಸ ಬಿಟ್ಟು ಹೋದ್ರೆ ಅದು ವೇಸ್ಟೇ. ಅದು ಈ ಜಾತಿ ಗಣಿತ ವರದಿನೂ ಹೀಗೆ ಆಗಿದೆ. ಎಲ್ಲೋ ಒಂದ್ ಕಡೆ ಈ ಒಳ ಮೀಸಲಾತಿ ಮಾಡೋದನ್ನು ಎಷ್ಟೋ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಒಂದಷ್ಟೇ ಮಾಡದಿರ ನಿಜವಾಗ್ಲೂ ಅದು ಜನರ ಬಗ್ಗೆ ಕಾಳಜಿ ಇದ್ದು ಇದು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ಇವರು ಇದು ತುಂಬಾ ಆತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಆಕ್ಷೇಪ ಇದೆ. ಇವರು ನಿಜವಾಗ್ಲೂ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಜನಕ್ಕೆ ಟ್ರೈನ್ ಮಾಡಿ ಇದ್ರ ನೋಡಿ 10 ಜನ ಎನ್ಯೂಮರೇಟರ್ಸ್ಗೆ ಒಬ್ಬ ಸೂಪರ್ವೈಸರ್ ಅಂತ ಇಟ್ಟಿದ್ದಾರೆ. ಅವೆಲ್ಲ ಪ್ಲಾನ್ ಕರೆಕ್ಟ್ ಆಗಿದೆ. ಇವಾಗ ಪ್ರತಿಯೊಂದು ಇಬ್ಬರಿಗೂ ಎನ್ಯೂಮರೇಟರ್ಸ್ಗೂ ಏನಂತಂದ್ರೆ ID ಕಾರ್ಡ್ ಕೊಟ್ಟಿದ್ದಾರೆ, ಸರ್ಕಾರದ ಆದೇಶ ಕೊಟ್ಟಿದ್ದಾರೆ. ಅವೆಲ್ಲ ಮಾಡಿದ್ರು ಕರೆಕ್ಟ್ ಆಗಿ ಈ ಎಲ್ಲ ಮನೆಗೂ ಹೋಗೋ ಅವಶ್ಯಕತೆ ಇರಲಿಲ್ಲ. ಈ ಎಸ್ಸಿಗಳ ಡೇಟಾ ಏನಾದ್ರು ಬೇರೆ ಆಪ್ಷನ್ ಇಲ್ಲ. ಅದೇ ಹಾಗಾಗಿ ಆತರವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಟೈಮು ತುಂಬಾ ಕಡಿಮೆ ಇದೆ. ಸಾಧಾರಣವಾಗಿ ಸೆನ್ಸಸ್ ಅಂದ್ರೆ ಸುಮಾರು 45 ದಿನ ಮಾಡ್ತಾರೆ. ಆದರೆ ಇದು ಸೆನ್ಸಸ್ ಎಷ್ಟು ಮನೆಗಳು ಹೋಗುತ್ತೆ, ಇವತ್ತು ಅಷ್ಟೇ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಳೆದ ಸೆನ್ಸಸ್ ಆಗಿರೋದು ಯಾವಾಗ 2010-11ರಲ್ಲಿ. ಸೊ ಇವಾಗ ಆ ಡೇಟಾ ಇಟ್ಕೊಂಡೆ ಇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗಿದ್ರು ಏನಂದರೆ ಯಾರಾದರೂ ಕೆಲವರು ಪರ್ಸ್ನಲ್ ಆಗಿ ಅಡಿಷನ್ ಡಿಲಿಷನ್ ಮಾಡ್ಕೊಂಡಿದ್ರೆ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಅಂಥವು ಅಡಿಷನ್ ಡಿಲಿಷನ್ ಆಗಿರುತ್ತೆ ಹೊರತು ಜನರಲ್ ಸೆನ್ಸಸ್ ಅಂತಾನೆ ಆಗಿ ಸುಮಾರು ಈಗಾಗಲೇ 14-15 ವರ್ಷನೇ ಕಳೆದೋಗಿದೆ. ಆ ಸೆನ್ಸಸ್ ಆಗಿಲ್ದೇನೆ ನೀವು ಇವತ್ತಿನ ದಿವಸ ಹೋದ್ರೆ ಹಳೆ ಲಿಸ್ಟ್ ಇಟ್ಕೊಂಡು ಎಷ್ಟೋ ಜನ ಬಿಟ್ಟೋಗೋ ಸಾಧ್ಯತೆಗಳು ಮತ್ತೆ ಇರುತ್ತೆ. ಮತ್ತೆ ಇವಾಗ ಏನು ಜಾತಿ ಗಣಿತಕ್ಕೆ ಏನು ಅಪಸ್ವರ ಎದ್ದೇಳ್ತಾ ಇದೆಯಲ್ಲ, ಅದೇ ಅಪಸ್ವರ ನಾಳೆ ದಿವಸ ಇದಕ್ಕೂ ಎದ್ದೇಳುತ್ತೆ. ಯಾಕಂತಂದ್ರೆ ನಮ್ಮ ಮನೆಗೆ ಬಂದಿಲ್ಲ, ನಮ್ದಾಗಿಲ್ಲ ಅಂತೇಳಿ ಅಪಸ್ವರ ಎದ್ದೇಳುತ್ತೆ. ಮತ್ತೆ ಇದು ಎಲ್ಲೋ ಮೂಲೆ ಗುಂಪಾಗುತ್ತೆ. ಹಾಗಾಗಿ ಸರ್ಕಾರ ಎಲ್ಲೋ ಆತರ ಪಟ್ಟು ಎಡುತ್ತಾ ಇದೆ. ಇದನ್ನ ಸರಿಪಡಿಸ್ಕೊಂಡು ಈಗ 15 ದಿವಸ ಇರೋದು, ಇನ್ನೂ 1 ತಿಂಗಳು ಬೇಕಾದ್ರೆ ಸಮಯಾವಕಾಶ ತಗೊಂಡು ಇದನ್ನ ಸರಿಪಡಿಸಿ ಸರಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಓಕೆ, ಶಶಿಕಾಂತ್ ಅವ್ರು ಹೇಳಬೇಕು. ಈಗ ಒಳ ಮೀಸಲಾತಿ ಅಂದಾಗ ಸರ್ ಯಾವ ಕಾರಣಕ್ಕೆ ಒಳ ಮೀಸಲಾತಿ ಬೇಕು, ಇದಕ್ಕೊಂದು ಕ್ಲಾರಿಟಿಯನ್ನು ಕೊಡಿ. ಮತ್ತು ಆ ಒಳ ಮೀಸಲಾತಿ ಒಳಗಿರುವಂತಹ ಗೊಂದಲವನ್ನು ಪರಿಹರಿಸಬೇಕು. ಎಡಬಲ ಅನ್ನುವಂಥದ್ದು ಇದನ್ನು ಹೇಗೆ ವರ್ಗೀಕರಣ, ಯಾವ ಆಧಾರದಲ್ಲಿ, ಯಾವ ಮಾನದಂಡ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ? ಒಳ ಮೀಸಲಾತಿ ಅನ್ನೋದು ಬೇಕು ಅಂತ ತುಂಬಾ ದಿನಗಳ ಒಂದು ಬೇಡಿಕೆ, ಪರಿಶಿಷ್ಟ ಜಾತಿಯ ಒಂದು ಬೇಡಿಕೆ ಆಗಿತ್ತು. ಅದು ಯಾವತ್ತೂ ಮಾಡಬೇಕಾಗಿತ್ತು. ಅದರ ಹಲವಾರು ವಾದ ವಿವಾದಗಳು ಅದನ್ನ ಸುತ್ತಕೊಂಡಿತ್ತು. ನಮ್ಗೆ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕಂದ್ರೆ 2002ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಅಂತ ಮಾಡಿದ್ರು. ಅದು ಏನ್ ಮಾಡ್ತು ಅಂತಂದ್ರೆ ಒಂದು ಶಿಫಾರಸ್ ಮಾಡುತ್ತೆ ಸರ್ಕಾರಕ್ಕೆ. ಅದೇನಂದ್ರೆ ಪರಿಶಿಷ್ಟ ಜಾತಿಯ ಒಳಗಡೆ ಇರತಕ್ಕಂತ ಲೆಫ್ಟ್ ರೈಟ್ ವಿಂಗ್ ಅಂತ ಇದೆ. ಅಂತಂದ್ರೆ ಏನು, ಈಗ ಮಾದಿಗ
ಈಗ ಮತ್ತು ಇತರ ಜಾತಿ ಸಮುದಾಯಗಳು ಲೆಫ್ಟ್ ಅಂತ ಹೇಳ್ತೀವಿ, ಅಂದ್ರೆ ಏನು ಎಡಗೈ ಅಂತ ಹೇಳ್ತೀವಿ. ಅವ್ರಿಗೆ 6%, ಬಲ ಅಂದ್ರೆ ಏನು ರೈಟ್ ವಿಂಗ್ ಅಂತ ಅಂದ್ರೆ ಏನು ಬಲಗೈ ಅಂತ, ಅವ್ರಿಗೆ 5.5%, ಹಾಗೂ ಇನ್ನು ಕೆಲವು ಈ ಬೋವಿ ಲಂಬಾನಿ ಅಂತವ್ರಿಗೆ ಒಂದು 4.5%, ಒಟ್ಟಾರೆಯಾಗಿ ಒಂದು 15% SC ಕಮ್ಯುನಿಟಿಗೆ ಈ ರೀತಿಯಾಗಿ ವಿಂಗಡಣೆ ಮಾಡಿ ಅಲಾಟ್ಮೆಂಟ್ ಮಾಡ್ತಾರೆ. ಇದರ ವಿರುದ್ಧ ಕೆಲವು ಜನ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದಾಗ 2005ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಅಂತಂದ್ರೆ, ಈ ರೀತಿಯಾಗಿ ಪರಿಶಿಷ್ಟ ಜಾತಿಯವರನ್ನ ವರ್ಗವಾಗಿ ವಿಭಜಿಸುವುದು ಸಂವಿಧಾನದ ಆರ್ಟಿಕಲ್ 341 ವಿರುದ್ಧ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಬಿಡುತ್ತೆ. ಅಂದ್ರೆ ಈ ರೀತಿ ಒಳ ಮೀಸಲಾತಿಯನ್ನು ಮಾಡೋ ಹಾಗೆಲ್ಲ ನೀವು, ಅದು ಸಂವಿಧಾನ ವಿರುದ್ಧ ಅಂತ ಒಂದು ತೀರ್ಪು ಕೊಟ್ಬಿಡುತ್ತೆ. ತೀರ್ಪು ಕೊಟ್ಟ ಮೇಲೆ ಹಾಗೆ ಅದರ ಇದು ಮುಂದುವರೆದು ಮತ್ತೆ ವಿಚಾರಣೆ ಶುರುವಾಗಿ ಅದನ್ನ 7 ನ್ಯಾಯಾಧೀಶರ ಒಂದು ಪೀಠಕ್ಕೆ ವರ್ಗಾವಣೆ ಆಗತ್ತೆ. ಅದು ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಡ್ತಾರೆ ಎಲ್ಲರೂ ಸೇರಿ. ಏನು ಅಂದ್ರೆ, ಅದು ಒಳ ಮೀಸಲಾತಿಯನ್ನು ಅನುಮತಿ ಕೊಟ್ಬಿಡ್ತಾರೆ. ಮೊದಲು ಅದನ್ನ ರಿಜೆಕ್ಟ್ ಮಾಡಿರುತ್ತೆ ಸುಪ್ರೀಂ ಕೋರ್ಟ್ 2005ರಲ್ಲಿ. ಈಗ 2024ರಲ್ಲಿ ಅದನ್ನ ಅನುಮತಿ ಕೊಡುತ್ತೆ. ಆದ್ರೆ ಒಂದು ಷರತ್ತನ್ನು ಹಾಕುತ್ತೆ. ಏನು ಷರತ್ತು ಹಾಕುತ್ತೆ? ಒಳ ಮೀಸಲಾತಿಯನ್ನ ಮಾಡ್ಬೇಕಾದ್ರೆ ಅದು ವೈಜ್ಞಾನಿಕವಾದ ಡಾಟಾ ಆಧಾರವಾಗಿರಬೇಕು, ಸುಮ್ಮನೆ ಮಾಡಬೇಕಾಗಿಲ್ಲ. ಎರಡನೇದ್ದು, ರಾಜ್ಯ ಸರ್ಕಾರಗಳು ಈ ಡಾಟಾವನ್ನ ಸಂಗ್ರಹಿಸಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬಹುದು. ಈ ರೀತಿಯಾದ ಪ್ರಮುಖವಾದ 2 ಷರತ್ತುಗಳನ್ನ ಹೇಳುತ್ತೆ. ಈ ಒಂದು ತೀರ್ಪನ್ನ ಆಧರಿಸಿ ಕರ್ನಾಟಕದ ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈಗ ನಾಗಮೋಹನ್ ದಾಸ್ ಅವರ ಅವರ ನಿವೃತ್ತ ನ್ಯಾಯಮೂರ್ತಿಗಳವರು ಅವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಮಾಡುತ್ತೀವಿ. ಆ ಆಯೋಗ ಏನ್ ಮಾಡುತ್ತದೆ? ಏಕ ಸದಸ್ಯ ವಿಚಾರಣಾ ಆಯೋಗ ಅಂತ ಅದ್ರ ಹೆಸರು. ಅದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನ 2025ರ ರೂಪರೇಷೆಯನ್ನ ಈಗಾಗಲೇ ಸಿದ್ಧಗೊಳಿಸಲಾಗಿದೆ. ಅದಕ್ಕೆ ಅವರು ಏನ್ ಮಾಡ್ತಾರೆ, ನೀವು ಹೇಳಿದಾಗ ಮನೆಗೆ ಹೋಗಿ ಭೇಟಿ ಆಗ್ತಾರೆ, ದತ್ತಾಂಶವನ್ನ ಸಂಗ್ರಹಿಸ್ತಾರೆ. ಅದಕ್ಕೋಸ್ಕರನೇ ಒಂದು ಮೊಬೈಲ್ ಆಪ್ ಅನ್ನು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಆಪ್ ನಲ್ಲಿ ದತ್ತಾಂಶವನ್ನ ಶೇಖರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ, SC ಜನರು ಏನಿದ್ದಾರೆ, ಆ ಜಾತಿಯ ಕಾರಣಕ್ಕೆ ಸಾಮಾಜಿಕ ತಾರತಮ್ಯಕ್ಕೆ ಗುರಿಯಾದವರು ಯಾರಿದ್ದಾರೆ ಅವ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕಲೆ ಹಾಕುವ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಆದ್ದರಿಂದ ಕುಟುಂಬ ಸದಸ್ಯರ ವಿವರಗಳು, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ, ಸರ್ಕಾರಿ ಸವಲತ್ತು, ಮೂಲ ಸೌಕರ್ಯ, ಇವೆಲ್ಲದರ ಸಮಗ್ರ ವರದಿಯನ್ನ, ಆ ಮಾಹಿತಿಯನ್ನ ಆ ಆಪ್ ನಲ್ಲಿ ಅವರು ದೃಢೀಕರಿಸುತ್ತಾರೆ, ಅದನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ SC ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ಹಿಂದುಳಿದಿರುವಿಕೆಯನ್ನ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಏನಂದ್ರೆ ಹಿಂದುಳಿದಿರುವಿಕೆ. ಈಗ ಸಮಸ್ಯೆ ಇರೋದು ಏನಂತಂದ್ರೆ, ಹಿಂದುಳಿದಿರುವಿಕೆ ಅಂದ್ರೆ ಏನು? ಕರೆಕ್ಟ್, ಅದು ಕ್ಲಿಯರಿಟಿ ಇಲ್ಲ. ಸುಪ್ರೀಂ ಕೋರ್ಟ್ ನ ಏನೋ ಒಂದು ಆದೇಶದಲ್ಲಿ ಅದು ಕ್ಲಿಯರಿಟಿ ಇಲ್ಲದಂತ ಸಂದರ್ಭದಲ್ಲಿ ಇವಾಗ ಹೇಗೆ ಮಾಡ್ಬೇಕು, ಯಾವ ರೀತಿ? ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಸಂಕೀರ್ಣತೆ ಇದೆ ದಿವ್ಯಶ್ರೀ. ಏನು ಸಂಕೀರ್ಣತೆ ಅಂದ್ರೆ, ಈ SC ಸಮುದಾಯ ಇದೆಯಲ್ಲ, ಅದ್ರ ಒಳಗಡೆ ಕೆಲವು ಸ್ಪೃಶ್ಯರಿದ್ದಾರೆ, ಕೆಲವು ಅಸ್ಪೃಶ್ಯರಿದ್ದಾರೆ. ಅದ್ರ ಒಳಗಡೆ ಒಂದು ಜಾತಿಯವರು ಇನ್ನೊಂದು ಜಾತಿಯವರು ಮುಟ್ಟಿಸ್ಕೊಳ್ಳೋದಿಲ್ಲ, ಒಂದು ಜಾತಿಯವರು ಇನ್ನೊಬ್ರು ಜಾತಿಯವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಒಂದೇ ಕಾಲೋನಿಯಲ್ಲಿ ಇರೋದಿಲ್ಲ. ಅವರು ಈ ಹೊಲೆಯ ಜಾತಿ ಜನಾಂಗ ಒಂದು ಕಾಲೋನಿಯಲ್ಲಿ ಇದ್ರೆ, ಆ ಮಾದಿಗರು ಪಕ್ಕದಲ್ಲಿ ಇರ್ತಾರೆ, ಲಂಬಾನಿಗಳು ಇನ್ನೊಂದು ಬೇರೆ ಕಡೆ ಇರ್ತಾರೆ. ಈ ರೀತಿಯಾದಂತಹ ಹಲವಾರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭಿನ್ನತೆಗಳು ಸಹಿತ ಇದೇ SC ಸಮುದಾಯದಲ್ಲಿ ಇದೆ. ಸೊ ಇಂಥ ಭಿನ್ನತೆಗಳು ಇದ್ದಾಗ ತಾರತಮ್ಯವೂ ಸಹಿತ ಭಿನ್ನವಾಗಿದೆ. ಆದ್ದರಿಂದ ನೀವು ಲಂಬಾನಿಗಳನ್ನು ಮುಟ್ಟಿಸ್ಕೊಳ್ತೀರಿ, ಆದ್ರೆ ನೀವು ಮಾದಿಗರನ್ನು ಮುಟ್ಟಿಸ್ಕೊಳ್ಳೋದಿಲ್ಲ. ಈ ರೀತಿಯಾದಂತ ಒಂದಿಷ್ಟು ಹಲವಾರು ತಾರತಮ್ಯಗಳು ಇರುವುದರಿಂದ ಈ ಸಂಕೀರ್ಣತೆಯನ್ನ ಈ ಒಂದು ಸಮೀಕ್ಷೆ ಸಮಗ್ರವಾಗಿ ದಾಖಲಿಸುವ ಕೆಲಸವನ್ನು ಮಾಡ್ತಾ, ಯಾವ ಉಪಜಾತಿಗಳು, ಯಾಕಂದ್ರೆ ಇಲ್ಲಿವರೆಗೂ ಒಂದು ಜಾತಿ ಅಂತಿತ್ತು, ಏನಂದ್ರೆ ಒಂದು 15% ಅಂತ ಕೊಟ್ಟಿದ್ರು ನಮ್ಗೆ, ಅವರಿಗೆ SC ಅವರಿಗೆ 15% ಇರೋದನ್ನ ಇತ್ತೀಚೆಗೆ 17% ಮಾಡ್ಬೇಕು ಅಂತಿದ್ರು SC ಅವರಿಗೆ. 5% ST ಇದ್ದದ್ದು 7% ಮಾಡ್ಬೇಕಂತ ಶಿಫಾರಸ್ ಮಾಡಲಾಗಿದೆ. ಶಿಫಾರಸ್ ಏನೋ ಮಾಡ್ತಾರೆ, ಆದ್ರೆ ಸೀಲಿಂಗ್ ಇದೆಯಲ್ಲ 50% ಮೀರು ಆಗಿಲ್ವಲ್ಲ. 50% ಮೀರದೇ ಇದ್ರೆ ಇವ್ರು ಎಷ್ಟೇ ಹೆಚ್ಚು ಮಾಡಿದ್ರು ಸಹಿತ ಅದರ ಜಾರಿಗೆ ತರುವುದು ಆಗುವುದಿಲ್ಲ.
ಇಂಥ ಸಂದರ್ಭದಲ್ಲಿ ನಮಗೆ ಈಗ ಯಾರು ಎಡ ಯಾರು ಬಲ, ಎಡಕ್ಕೆ ಎಷ್ಟು ಕೊಡಬೇಕು, ಬಲಕ್ಕೆ ಎಷ್ಟು ಕೊಡಬೇಕು, ಅದ್ರ ಇರ್ತಕ್ಕಂಥ ಉಪಜಾತಿಗಳು, ಒಂದು ಈ SC ಏನಿದೆಲ್ಲ ಪರಿಶಿಷ್ಟ ಜಾತಿ, ಅದ್ರ ಒಳಗಡೆ ಇರ್ತಕ್ಕಂಥ ಉಪ ಪಂಗಡಗಳೇ 101 ಇದಾವೆ ಮೇಡಮ್. 101 ಈ 101 ಈ ಜಾತಿಗಳು ಏನಿದ್ದಾವಲ್ಲ, ಇವ್ರೆಲ್ಲರಿಗೂ ಸಹಿತ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗಿದೆ, ಸಮಾನತೆಯನ್ನು ಕೊಡಬೇಕಾಗಿದೆ. ಅಂದ್ರೇನು, ಇರುವ ಒಂದು ಮೀಸಲಾತಿ, ಈಗ ಇರ್ತಕ್ಕಂಥ ಮೀಸಲಾತಿ 15%, ಅಂದ್ರೆ ಈಗ ಶಿಫಾರಸಿನ ಪ್ರಕಾರ 17% ಮಾಡ್ತಾರೆ. 17% ಅನ್ನ 101 ಜಾತಿ ಜನಾಂಗಕ್ಕೆ ಅವರ ಜನಸಂಖ್ಯೆ ಆಧಾರಿತವಾಗಿ ಅವುಗಳನ್ನು ಹಂಚಿಕೆ ಮಾಡ್ಬೇಕು. ಇವಾಗ ಇದು ಬಹಳ ಸಂಕೀರ್ಣವಾಗಿರ್ತಕ್ಕಂಥ ಮತ್ತು ಸವಾಲಿನ ಕೆಲಸ ಆಗಿದೆ. ಅದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ ನ 2024ರ ಒಂದು ಆದೇಶವನ್ನ ಆಧರಿಸಿ ಈಗ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಇದನ್ನ ಹೇಗೆ ಚಾಲೆಂಜ್ ಆಗಿ ತೆಗೆದುಕೊಳ್ತಾರೆ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಹೇಗೆ ಡಾಟಾ ಕಲೆಕ್ಟ್ ಮಾಡ್ತಾರೆ, ಹಾಗೂ ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ನಮ್ಗೆ ಏನೇ ನೀವು ಮಾಡಿದ್ರು ಸಹಿತ ಅದೊಂದು ಆರೋಪಗಳು ಇದ್ದೇ ಇರ್ತವೆ. ವೈಜ್ಞಾನಿಕವಾಗಿ ಮಾಡಿಲ್ಲ, ಆಮೇಲೆ ಬಹಳ ತರಾತುರಿಯಲ್ಲಿ ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ ಇರುತ್ತೆ. ಆದ್ರೆ ಮನಸ್ಸು ಮಾಡಿದ್ರೆ ಈಗಿರ್ತಕ್ಕಂಥ ಎಲ್ಲಾ ಡಿಜಿಟಲ್ ಸಾಮರ್ಥ್ಯವನ್ನ ಬಳಸಿದರೆ ನಿಜಕ್ಕೂ ಸಹಿತ ಒಳ್ಳೆಯ ಒಂದು ಸರ್ವೆಯನ್ನ ಮಾಡಬಹುದು. ಇಲ್ಲಿವರೆಗೂ ಯಾವುದು ಆಗಿಲ್ಲ. ಹೌದು, ಸಾಮಾಜಿಕ ನ್ಯಾಯ ವಿಶ್ವಾಸ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ ಮೇಡಮ್. ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಏನೇ ಮಾಡಿದ್ರು ಸಹಿತ ಆರೋಪ ತಪ್ಪಿದ್ದಲ್ಲ. ಇರುವುದರಲ್ಲೇ 100% ಮಾಡಕ್ ಆಗದೆ ಇದ್ರು 90% ಆದ್ರೂ ವೈಜ್ಞಾನಿಕವಾಗಿ ಮಾಡುವ ಕೆಲಸವನ್ನ ಮಾಡಬೇಕು. ಆ ಒಂದು ಚಾಲೆಂಜ್ ಅನ್ನ, ಆ ಒಂದು ಸವಾಲನ್ನ ನಮ್ಮ ನ್ಯಾಯಮೂರ್ತಿಗಳು ತೆಗೆದುಕೊಂಡು ಇದನ್ನ ಒಂದು ಗತಿತಾರ್ಕಿಕ ಅಂತ್ಯಕ್ಕೆ ತಲುಪಿಸುವ ಕೆಲಸವನ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಮತ್ತು ಯಾವ್ಯಾವ ಈಗಲೂ ಸಹಿತ ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿದ್ದಾವ ಸಮಾಜಗಳು, ಯಾವ ಜಾತಿ ಜನಾಂಗ ಉಪಜಾತಿಗಳು ಇಲ್ಲಿವರೆಗೂ ಸವಲತ್ತುಗಳನ್ನೇ ಪಡೆದಿಲ್ವೋ ಅಂತವ್ರೆಲ್ಲರಿಗೂ ಸಹಿತ ನ್ಯಾಯ ಒದಗಿಸುವ ಕೆಲಸವನ್ನ ಈ ಒಳ ಮೀಸಲಾತಿ ಸಮೀಕ್ಷೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಆಶಯವಾಗಿದೆ. ರೈಟ್. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದಾಗ ಒಂದಷ್ಟು ಮೈನಸ್ ಪಾಯಿಂಟ್ಸೇ ಕಂಡಿರೋದ್ರಿಂದಾಗಿ ಈ ಸಮೀಕ್ಷೆನ ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಕೋಬೋದು ಆತ್ಮಾನಂದ್ ಅವರು. ಯಾಕಂದರೆ 7 ಕೋಟಿ ಕನ್ನಡಿಗರ ಸರ್ವೆ ಕಾರ್ಯ ಅಂದಾಗ ಅಂದಾಜ 169 ಕೋಟಿ, ಇದಕ್ಕೆ 100 ಕೋಟಿ ಮೀಸಲಿಡ್ತಿದ್ದಾರೆ. ನೋಡಿ ಮೇಡಮ್, ನೀವು ನಾವಾಗಲೇ ಮಾತಾಡಿದಂಗೆ 1 ಕೋಟಿ 8-9 ಲಕ್ಷಕ್ಕೆ ಅಗೇನ್ 100 ಕೋಟಿ. ಇದು ಈಗ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಇದರಲ್ಲಿ ಈ ಸಮೀಕ್ಷೆಯಲ್ಲಿ ಆ ಪಟ್ಟಿ ನನಗೆ ಸಿಕ್ಕಿದೆ. 32 ಅಂಶಗಳನ್ನು ಒಳಗೊಂಡಂಥ ಪ್ರಶ್ನೆಗಳನ್ನು ಕೇಳಬೇಕು ಅವರು. 32 ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಪಡಿಬೇಕು ಅಂದರೆ ಒಬ್ಬರ ಹತ್ರ ಕನಿಷ್ಠ ಪಕ್ಷ ಒಂದು 10ರಿಂದ 15 ಜನ ಮಾಡ್ಬೋದು. ಒಬ್ರು ಆಕ್ಟಿವ್ ಆಗಿರುವಂಥ ಶಿಕ್ಷಕ ಆದರೆ, ಅದರಲ್ಲೂ ಎಕ್ಸ್ಪೀರಿಯನ್ಸ್ ಅವರು ಇದ್ರೆ ಅವರ ಎಲ್ಲ ಮಾಹಿತಿಗಳನ್ನು ತಗೋಬೇಕು. ಅವರು ಬಿಲ್ಡಿಂಗ್ ಏನಿದೆ, RCC ಇದೆಯಾ, ಮತ್ತೆ ಉದ್ಯೋಗ ಇದೆ, ಕಾರ್ ಇದೆಯಾ, ಇವಂಥದ್ದೆಲ್ಲ, ಮಗ ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದಾರ, ಪಟ್ಟಣದಲ್ಲಿದ್ದಾರ, ಅವ್ರ ಮನೇಲಿ ಏನೇನು ಆರ್ಥಿಕ ಪರಿಸ್ಥಿತಿಯನ್ನು ಅದನ್ನು ಕೂಡ ಪೂರಕವಾಗಿ ಈ ಕೊಡ್ತಾರ. ಅವರು ಸರಿಯಾದಂಥ ಅಂಕಿಅಂಶ ಯಾಕೆ ಕೊಡ್ತಾರ ಅಂತ, ಯಾಕೆ ಅಂದರೆ ನನ್ನ ಗ್ಯಾರಂಟಿಗಳೆಲ್ಲೋ ಕಾಣೆ ಆಗ್ಬಿಡ್ತವೆ ಅನ್ನುವಂಥ ಭಯ ಇರುತ್ತೆ ಈ ಜನಕ್ಕೆ. ನನ್ನ ಮನೇಲಿ TV ಇದೆ, ಕಾರ್ ಇದೆ ಅಂದ ತಕ್ಷಣ BPL ಕಾರ್ಡ್ ಹೋಗ್ಬಿಡುತ್ತೆ ಅನ್ನುವಂಥದ್ದು ಈ ಸಮುದಾಯಕ್ಕೆ ಹೆಚ್ಚು ಕಾಡುವಂಥದ್ದು. ಹಾಗಾಗಿ ಈ ಹಾವನೂರು ಅವರ ವರದಿ ಕೂಡ 1985ರಲ್ಲಿ ಬಂದಾಗಲೂ ಕೂಡ ಈ ಸಮಸ್ಯೆ ಅಲ್ಲಿಂದನೇ ಪ್ರಾರಂಭ. ಯಾಕೆ ಇವತ್ತು ಪಾಪ ಈ ಸಮುದಾಯ ಇನ್ನ ತಳಮಟ್ಟದಲ್ಲಿ ಇನ್ನ ಬರೀ ಕೇವಲ 5-6% ಮೀಸಲಾತಿಗೆ ಹೊಡೆದಾಡ್ತಾ ಇದೆ ಅಂದರೆ ಏನು ಮಿತ್ರರು ಹೇಳಿದ್ರು ಆಗಲೇ, ಏನೋ ಅಸ್ಪೃಶ್ಯರು ಅನ್ನುವಂಥದ್ದೇನಿದೆ, ಟಚಬಲ್ ಅನ್ಟಚಬಲ್ಲು, ಈ ಸಮುದಾಯಗಳು ಒಂದು 6-8 ಸಮುದಾಯಗಳು ಈ ಅಸ್ಪೃಶ್ಯರಾಗಿ ಆ ಜಾತಿಯಲ್ಲಿ ಇದ್ದಿತ್ತು. ಈ ಅವನೂರು ವರದಿ ಬಂದಾಗ ಏನಾಯಿತು, ವಲಯ, ಮಾದಿಗ, ಕೊರ್ಮ ಕಮ್ಯುನಿಟಿಗಳು ಮೇಜರ್ ಆಗಿ ಅವರನ್ನು ಸಮಾಜದಿಂದ ದೂರ ಇಡುವಂಥದ್ದು, ಅವ್ರನ್ನ ದೇವಸ್ಥಾನಕ್ಕೆ ಸೇರಿಸ್ತಾ ಇರುವಂಥದ್ದು, ಊರಿಂದ ಹೊರಗಡೆ ಇರುವಂಥದ್ದು, ಅವರನ್ನು ಪ್ರತ್ಯೇಕ ಬಾವಿಗಳಲ್ಲಿ ನೀರು ಸೇದಬೇಕು, ಈ ಥರದ ಸಮಸ್ಯೆ ಎಲ್ಲೂ ಕೂಡ ನೀರು ಕೊಡ್ತಿರ್ಲಿಲ್ಲ, ಸೇರ್ತಿರ್ಲಿಲ್ಲ, ಇದಿತ್ತು. ಆದರೆ ಏನು ಸ್ಪೃಶ್ಯರನ್ನು ಕೂಡ ಅದನ್ನ ತಂದು ಸೇರಿಸಿದ್ದು ಅವನೂರು ವರದಿಯಲ್ಲಿ.
ಏನು ಈಗ 176ಕ್ಕೂ ಹೆಚ್ಚು ಜಾತಿಗಳನ್ನು ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ತಂದು ಸೇರಿಸಿದಾಗ ಇವರಿಗೆ ಅತಂತ್ರತೆ ಕಾಡ್ತು. ಸಮಾಜದಲ್ಲಿ ಇವ್ರು ಮುಖ್ಯವಾಹಿನಿಗೆ ಬರಕ್ಕಾಗ್ಲಿಲ್ಲ. ಅದನ್ನ ಇವತ್ತಿಗೂ ಸಮುದಾಯದಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಈಗಲೂ ಕೂಡ ಅಂಕಿ ಸಂಖ್ಯೆಗಳಿಲ್ಲ. ಏನಂದ್ರೆ ಈಗಾಗಲೇ ನಾವು ಎಲ್ಲ ಜಾತಿಗಳನ್ನು ನೋಡ್ತೀವಿ. ಎಲ್ಲ ಜಾತಿಯವರು ಅಸ್ಪೃಶ್ಯರೇ. ಬ್ರಾಹ್ಮಣರು ತಗೊಳ್ರಿ, ಮಾಧ್ವರು, ಸನಾತಿಗಳು, ಅಯ್ಯಂಗಾರಿ ಸಂಬಂಧ ಮಾಡ್ತಾರ? ಅವರು ಕೂಡ ಸಂಬಂಧ ಮಾಡಲ್ಲ. ಅವರು ಕೂಡ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಒಕ್ಕಲಿಗರ ಜಾತಿಯವರೆಗೂ ಬಂದ್ರು ನೀವು ಕೂಡ ಅಲ್ಲೂ ಕುಂಚಟಿಗರು, ಗಂಗಡ್ಕರು, ಬೇರೆ ಬೇರೆ ಅವರು ಸಹ ಕೂಡ ಇಂಥದ್ದು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಎಲ್ಲ ಇದು ವೀರಶೈವ ಲಿಂಗಾಯತರು ಮತ್ತೆ ಲಿಂಗಾಯತರು ಅವ್ರದ್ದು ದೊಡ್ಡ ಹೋರಾಟ ರಾಜ್ಯದಲ್ಲಿ. ಈಗಿರುವಂಥದ್ರಲ್ಲಿ ಈ ಸಮುದಾಯಗಳು ಅದರಲ್ಲೂ ಕೂಡ ಸರ್ಕಾರವನ್ನೇ ಆಶ್ರಯಿಸಬೇಕಾಗಿದೆ. ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಅದಕ್ಕೆ. ಎಲ್ಲ ಅಂತರ್ಜಾತಿ ವಿವಾಹಗಳಾದ್ರೆ ಎಲ್ಲೋ ಒಂದು ಕಡೆ ಅದರಿಂದನೂ ಕೂಡ ಈ ಒಂದು ಜಾತಿ ವಿನಾಶ ಆಗ್ಬೋದು ಅನ್ನುವಂಥದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತರ್ಜಾತಿ ವಿವಾಹಗಳನ್ನು ಪ್ರೇರೇಪಿಸಿದ್ದು ಆ ದೃಷ್ಟಿಯಿಂದ. ಹಾಗಾಗಿ ಈ ಸಮೀಕ್ಷೆ ಏನಿದೆ, ಜಾತಿ ಗಣತಿ ಮತ್ತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅನ್ನುವಂಥದ್ದನ್ನ ಸರಿಯಾದಂಥ ಮಾಹಿತಿ ನೀವು ತಗೊಳ್ಬೇಕು. ಇದೆಲ್ಲದು ಆಗಬೇಕು. ಏನು ಸಿದ್ದರಾಮಯ್ಯನವ್ರ ತರಾತುರಿ ಬೇಡ. ಅವ್ರು 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ ನಾನೇ ಅನ್ನುವಂಥದ್ದು ಹೇಳಿದ್ದಾರೆ. ಅವ್ರ ಸರ್ಕಾರದಲ್ಲಿ ಇನ್ನು ಸಾಕಷ್ಟು ಕಾಲಾವಕಾಶ ಇದೆ ಅವರಿಗೆ. ಯಾಕೆ 15 ದಿನದಲ್ಲಿ ಮುಗಬೇಕು? 2 ದಿನ ಭಾನುವಾರ ಶನಿವಾರ ಹೊಟ್ಟೋಗುತ್ತೆ. ಇನ್ನು 10 ದಿನದಲ್ಲಿ ಸಮೀಕ್ಷೆ ಆಗುತ್ತಾ? ಇದು ನಮಗೆ ಇದನ್ನ ಖಂಡಿತವಾಗ್ಲೂ ಏನು ಸರ್ಕಾರದ ಜನರ ತೆರಿಗೆ ಹಣದಿಂದ 109 ಕೋಟಿ ಹಣವನ್ನು ವೆಚ್ಚ ಮಾಡಿ ಈ ಒಂದು ಸಮೀಕ್ಷೆಗೆ ಹೊರಟಿದ್ದೀರಿ. ಅದನ್ನ ನೀವು ದಯಮಾಡಿ ನೀವು ಕಾಲಾವಕಾಶ ತಗೊಳ್ಳಿ. 2ನೇ ಹಂತ 3ನೇ ಹಂತನೂ ಮಾಡಿ. ಯಾರ ಮನೆಗೆ ಹೋಗ್ಲಿಲ್ಲ ಇನ್ನೂ ಒಂದು ಅವಕಾಶ ಕೊಡಿ. ನೀವು ಟ್ಯಾಕ್ಸ್ BBMP ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ಕೇನೆ 4 ತಿಂಗಳು ಟೈಮ್ ಕೊಡ್ತೀರಿ. ಈ ಜನಾಂಗದ ಸಮಸ್ಯೆಗೆ ನೀವು ಸರಿಯಾದಂಥ ಮಾಹಿತಿ ಜನ ಕೊಡ್ತಾರೆ ನಿಮಗೆ. ಅವ್ರಿಗೆ ಜಾಗೃತಿ ಬೇಕು. ಈ ಜನಗಣತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ಅನೇಕ ಮುಖಂಡರು ಹೂವು ಹಾಕಿ ಸ್ವಾಗತ ಮಾಡಿದ್ದಾರೆ. ಇದು ಒಂದಿನ ಅಲ್ಲ, ನಿರಂತರವಾಗಿ ಆಗಬೇಕು. ಇದಂತ ಸರಿಯಾದಂಥ ಒಂದು ಅಂಕಿಅಂಶ ಬರಬೇಕು. ಮನೆಯನ್ನು ತಲುಪಬೇಕು. ಆಮೇಲೆ ಯಾರಿಗೂ ಕೂಡ ಇವತ್ತು ಹಿಂಜರಿಕೆ ಇಲ್ಲ. ನಾನು ಮಾದಿಗ, ನಾನು ವಲಯ, ನಾನು ಕೊರವ, ಕೊಂಚ ಅಂತ ಹೇಳ್ಕೊಳ್ಳೋಕ್ಕೆ ಸಂವಿಧಾನದ ರಕ್ಷಣೆ ಇವತ್ತು ಪ್ರತಿಯೊಬ್ಬರಿಗೂ ಇದೆ. ಆದ್ರಿಂದ ಎಲ್ಲರಿಗೂ ಆತ್ಮಸ್ಥೈರ್ಯವಿದೆ. ಆದ್ರಿಂದ ನೀವು ಅಂಕಿ ಸಂಖ್ಯೆಯನ್ನು ತಗೊಳ್ಳೋಕ್ಕೆ ಎಲ್ಲರೂ ಒಂದು ಕಡೆ ಹಿಂಜರಿತಾ ಇದೆಯೇನೋ ಈ ಸರ್ಕಾರ. ಮತ್ತೆ ಒಂದು ಈ ಥರದ್ದೇ ವರದಿ, ಈ ಥರದ್ದೇ ಜನಗಣತಿ ಜಾತಿ ಗಣತಿಯನ್ನು ಹೇಗೆ ಮತ್ತೆ ಇದು ಮೂಲೆ ಗುಂಪು ಸೇರಿ ಇನ್ನೊಂದು ವರದಿ ಕೈ ತಪ್ಪುತ್ತೇನೋ, ಮತ್ತಿದು ಸುಮ್ಮನೆ ಬೂಟಾಟಿಕೆ ಮಾಡ್ಕೊಂಡು ಈ ಜಾತಿ ಗಣತಿಯನ್ನು ಮೂಲೆಗೆ ಆಗ್ತದೇನೋ. ಯಾಕೆಂದರೆ ನೋಡಿ, ಈಗಾಗಲೇ ಯಾವುದೇ ಸರ್ಕಾರಿ ನೌಕರಿಗಳನ್ನು ಮತ್ತು SCP TSP ಹಣವನ್ನು ಬಳಕೆ ಮಾಡಬಾರ್ದು ಈ ಸಮೀಕ್ಷೆ ಆಗೋವರೆಗೂ ಅನ್ನುವಂಥದ್ದು ಸಂಘಟನೆಗಳ ಹೋರಾಟ ಆಗಿದೆ. ಯಾವುದನ್ನು ಕೂಡ ಮಾಡಬಾರ್ದು ಅಂತ. ನೀವು ಆಂಧ್ರ ಮತ್ತು ತಮಿಳುನಾಡು ಎರಡೂ ಕೂಡ ರಾಜ್ಯಗಳು ಇದಾಗಲೇ 24ರಲ್ಲಿ ಬಂದಂಥ ಆಗಸ್ಟ್ನಲ್ಲಿ ಬಂದಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಂದ ಅಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ವರದಿಯನ್ನು ಇಟ್ಕೊಂಡು. ಆದ್ರಿಂದ ನೀವು ತರಾತುರಿಯ ನಿರ್ಣಯ ತಗೊಳ್ಳೋದಕ್ಕಿಂತ 15 ದಿನದಲ್ಲಿ ನೀವು ಜಾತಿ ಗಣತಿ ಲೆಕ್ಕ ಸಿಕ್ಬಿಡುತ್ತೆ ಅನ್ನುವಂಥ ಭ್ರಮೆಗೆ ಹೋಗ್ಬಿಡಿ. ದಯಮಾಡಿ ಇನ್ನೂ ಒಂದಷ್ಟು ಕಾಲಾವಕಾಶ ಕೊಟ್ಟು ಇದನ್ನ ಸರಿಯಾದಂಥ ರೀತಿಯಲ್ಲಿ ಒಂದಷ್ಟು ಕಾಲಾವಕಾಶ ಕೊಟ್ಟು ನಿಮ್ಗೆ ಅಂಕಿ ಸಂಖ್ಯೆಯನ್ನು ತಗೊಳ್ಳೋಕ್ಕೆ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಅವಧಿಯಲ್ಲಿ ಅಂದರೆ ಈ ಸಲ ಮುಖ್ಯಮಂತ್ರಿಯಾದ ನಂತರದ ಸಂದರ್ಭದಲ್ಲಿ ಮಹತ್ತರ ನಿರ್ಧಾರಗಳನ್ನು ತಗೊಳ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಕೇಶವರ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಸುದೀರ್ಘವಾಗಿ ಕರ್ನಾಟಕವನ್ನು ಆಳಿದಂತಹ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಇರೋದ್ರಿಂದಾಗಿ ತನ್ನ ಅವಧಿಯಲ್ಲಿ ಜನಪರ ಕೆಲಸಗಳನ್ನು ಮಾಡಿ ಅಜರಾಮರ ಆಗುವಂಥ ಪ್ರಯತ್ನಗಳ ಅಂತ ತಪ್ಪು ಅಂತ ಹೇಳಲ್ಲ. ಬಟ್ ಆ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆಗಳು ನಮ್ಗೆ ಹೆಂಗೋ ಗೊತ್ತಿರೋದ್ರಿಂದಾಗಿ ಆಗಾಗ ಕೆಲವ್ರ ಪರವಾಗಿ ಕೆಲವರು ಬಂದು ಬ್ಯಾಟಿಂಗ್ ಮಾಡೋದ್ರಿಂದಾಗಿ ನನ್ನ ಅವಧಿಯಲ್ಲಿ ವಿದಿನ್ ದಿಸ್ ಈಗ ಮೇ ಅಂತ ಅಂದ್ಕೊಂಡಾಗ ಮೇಲೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿಂದಾಗಿ ಸೊ ಅಷ್ಟರೊಳಗೇನೋ ನನ್ನ ಜವಾಬ್ದಾರಿ ನಾನು ಮುಗಿಸೋಣ ಅನ್ನೋ ಪ್ರಯತ್ನ ಏನಾದರೂ ಕಾಣ್ತಾ ಇದೆಯಾ? ಮಹತ್ತರವಾದ ನಿರ್ಧಾರಗಳು ತಗೊಳ್ಳೋಂಥ ಒಂದು ಕಾಣ್ತಾ ಇದೆ ಅಷ್ಟೇ. ಬಟ್ ಅದು ನಿಜವಾಗ್ಲೂ ಅದು ಇಂಪ್ಲಿಮೆಂಟ್ ನಾನು ಮುಂಚೆ ಹೇಳಿದ ಪ್ರೋಗ್ರೆಸ್ ಇಂಪ್ಲಿಮೆಂಟೇಷನ್ ಅದಾಗ್ತಾ ಇವಾಗ ನಿಜವಾಗ್ಲೂ ಅವ್ರು ಮಹತ್ತರವಾಗಿ ಮಾಡಬೇಕು ಅನ್ನೋದೇ ಉದ್ದೇಶ ಇದ್ದಿದ್ರೆ ಅವ್ರ ಅವಧಿಯಲ್ಲೇ ಆಗಿದ್ದು ಜಾತಿ ಗಣತಿ ವರದಿನ ಈ 2 ವರ್ಷದಿಂದ ಯಾಕೆ ಮಾಡಲಿಲ್ಲ? ಈಗಿನ್ನೂ ಕ್ಯಾಬಿನೆಟ್ ಕಮಿಟಿಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಅದನ್ನು ವರದಿ ಸ್ವೀಕಾರ ಮಾಡ್ಲಿಕ್ಕೆ ಯಾಕೆ ಆಗಲಿಲ್ಲ? ಅವರು ಉದ್ದೇಶ ನಾವು ಇದೇನ ತೋರಿಸ್ಕೊಳ್ಳೋ ಮಾಡ್ದಂಗೆ ಇದೆ ಹೊತ್ತು ಯಾವುದೂ ಅದ್ರದ್ದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಮತ್ತೆ ಈಗ ಈ ಒಳ ಮೀಸಲಾತಿ ಆಗ್ಲೇಬೇಕಾದ
ಅನಿವಾರ್ಯತೆ ಈಗ ಕೊಡಬೇಕಾದ ಏನಕ್ಕಿದೆ ಅಂತಂದರೆ, ಈಗ ನೋಡಿ, ಈಗ SC ಅನ್ನೋದು ಒಂದು ಈ 101 ಜಾತಿಗಳಿಂದ ಎಲ್ಲರೂ SC ಅಂದರೆ ಎಲ್ಲರೂ ಹೋಗಿ ಅದರಲ್ಲಿ ರಿಸರ್ವೇಷನ್ ತಗೊಳ್ತಾ ಇದ್ದಾರೆ ಇವಾಗ. ಆದರೆ ಈಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರೋರು ಕೂಡ ಇವತ್ತು ರಿಸರ್ವೇಷನ್ ಇವಾಗ ತಗೊಳ್ತಾ ಇದ್ದಾರೆ ಇವಾಗ ಇರೋ ಪದ್ಧತಿಯಲ್ಲಿ. ಏನಂತಂದ್ರೆ ಒಂದು IAS ಆಫೀಸರ್ ಕೂಡ ಅವ್ರ ಮಗ ಇವತ್ತಿನ ದಿವಸ ರಿಸರ್ವೇಷನ್ ತಗೊಂಡು ಉದ್ಯೋಗದಲ್ಲಿ ಸೀಟ್ ತಗೊಳ್ಬಹುದು. ಅಂದ್ರೆ ವಾಲಂಟಿಯರ್ ಆಗಿ ಅವರು ಅದನ್ನ ಬಿಟ್ಕೊಟ್ರೆ ಇನ್ನೊಬ್ರು ಉಪಯೋಗ ಆಗುತ್ತೆ. ಅದು ಅವ್ರ ಸಮುದಾಯದಲ್ಲೇ ಅನುಕೂಲ ಆಗುತ್ತೆ. ಅದೇ ಒಂದು ಮಂತ್ರಿ ಆಗಿರ್ಬೋದು, ಒಂದು MLAಗಳಾಗಿರ್ಬೋದು, ಅವ್ರನ್ನು ಬಿಟ್ಕೊಟ್ರೆ ಅವ್ರ ಸಮುದಾಯದವ್ರನ್ನ ಇದ್ರ ರಿಸರ್ವೇಷನ್ ಉದ್ದೇಶ ಏನು? ತೆಳ ಸಮುದಾಯಗಳನ್ನ ಮೇಲೆತ್ತಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಕೋಟಿ ಮಾಡಿದ್ರು ಕೂಡ ತಳದಲ್ಲೇ ಇದ್ದಾರೆ ಅಂತ ಭಾವಿಸಿರ್ತಾರೆ. ಇನ್ನೊಂದು ಹೇಳ್ತೀನಿ ನೋಡಿ, ಇವಾಗ ನೋಡಿ ದಿವಸ KIDB ಅಲಾಟ್ಮೆಂಟ್ಸ್ ಇದೆ. KIDB ಅಲ್ಲಿ ಲ್ಯಾಂಡ್ ಅಲಾಟ್ಮೆಂಟ್ ಅಲ್ಲಿ 25% ರೇಟ್ಗೆ ಇವಾಗ SC STಗಳಿಗೆ ಅಂತ ಕೊಡ್ತಾರೆ. ನೀವು KIDB ಅಲಾಟ್ಮೆಂಟ್ SC ಲಿಸ್ಟ್ ತಗೊಂಡೋಗಿ ನೋಡಿ, ಅದರಲ್ಲಿ ಎಲ್ಲ ಆಫೀಸರ್ಗಳ ಮಕ್ಕಳುಗಳು, MLAಗಳ ಮಕ್ಕಳು, MP ಗಳ ಮಕ್ಕಳುಗಳಿಗೆ ಅಲಾಟ್ಮೆಂಟ್ಗಳಾಗಿದೆ. ಎಷ್ಟು ಎಕರೆಗಟ್ಟಲೆ ಅಂದ್ರೆ ಮುಂದುವರೆದಿರೋದ್ರೆ ಅದ್ರ ಸದುಪಯೋಗ ಪಡಿಸ್ತಾರೆ. ನಿಜವಾಗ್ಲೂ ತಳ ಸಮುದಾಯದವರು, ನಿಜವಾಗ್ಲೂ ಹಿಂದುಳಿದವರು ಇದು ಸವಲತ್ತುಗಳಿಂದ ಇನ್ನೂ ವಂಚಿತರಾಗಿದ್ದಾರೆ. ನೋಡಿ 75 ವರ್ಷ ಮುಗಿದೋಗಿದೆ, ಆದ್ರೂ ಇನ್ನೂ ಇದ್ದಾರೆ. ಇಲ್ಲಿ ಎಲ್ಲೋ ಇಂಪ್ಲಿಮೆಂಟೇಷನ್ ಅಲ್ಲಿ ತಪ್ಪಾಗಿದೆ, ಅದನ್ನು ಸರಿಪಡಿಸಬೇಕಾದ ಅನಿವಾರ್ಯತೆ ಹೇಗಿದೆ, ಅದನ್ನು ಮಾಡಲೇಬೇಕು. ಹಾಗಾಗಿ ಈ ಒಂದು ವರದಿ ಏನು ತಯಾರು ಮಾಡ್ತಿದ್ದಾರಲ್ಲ, ಇದನ್ನು ಫುಲ್ ಪ್ರೂಫ್ ಆಗಿ ತಯಾರು ಮಾಡಬೇಕು. ಅದೇ ಹೇಳಿದ್ರಲ್ಲ, ಇವಾಗ ಅವ್ರು ಹೇಳ್ತಿದ್ರು 100% ಇಲ್ಲ 90-95% ಅದ್ರಗೋದ್ರು ಮಾಡಿ ಆ ನಿಜವಾಗ್ಲೂ ತಳ ಸಮುದಾಯದವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲೇಬೇಕಾಗಿದೆ. ಅವ್ರು ಸ್ವಲ್ಪ ಸಮಯಾವಕಾಶ ತಗೊಂಡಾದ್ರು ಏನು ಎಡವಟ್ಟು ಮಾಡ್ಕೊಳ್ತೀರ, ಇದನ್ನ ಇವ್ರ ಅವಧಿಯಲ್ಲೇನೆ ಅದನ್ನ ಅನುಷ್ಠಾನಗೊಳಿಸಬೇಕು ಅಂತ ನಾನು ಹೇಳ್ತೀನಿ. ಈ ವರದಿನ ಮುಂದಿನ ಸರ್ಕಾರಕ್ಕೆ ಮುಂದೆ ಬಂದಾಗ ನೋಡ್ಕೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ರೈಟ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಸೈಯದ್ ತಹಸೀನ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸೈಯದ್ ಅವ್ರಿಗೆ. ಸೈಯದ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ನಾವು ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ವಿ, ಜನರಿಗೆ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ವಿ ಅಂತ ಹೇಳಿ, ಈಗ ನೋಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷಾ ಕಾರ್ಯವನ್ನು ಇವತ್ತಿನಿಂದ ಆರಂಭ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ತರಾತುರಿ ಕಾಣ್ತಾ ಇದೆ, ಲಿಟಲ್ ಬಿಟ್ ಅರ್ಜೆನ್ಸಿ ಅಂತ ಕರಿಬೋದು. ಇವತ್ತು ನೋಡಿ, ಇವತ್ತಿಂದ ಆರಂಭ ಆಗಿದೆ, ಮೇ 17 ಒಳಗಾಗಿ ಇದನ್ನು ಮುಗಿಸ್ಬೇಕು ಅನ್ನುವಂತಹ ತರಾತುರಿ ಬಗ್ಗೆ ಏನು ಹೇಳ್ತೀರಿ? ಆ ಅರ್ಜೆನ್ಸಿ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಏನೇನು ಭರವಸೆ ಕೊಟ್ಟಿದ್ರು ಅದನ್ನೆಲ್ಲ ಈಡೇರಿಸೋ ಪ್ರಯತ್ನ ಅನ್ಕೋಬೇಕಾ ಅಥವಾ ಏನು ಅನ್ಕೋಬೇಕು ಅಂತ? ಮೇಡಮ್, ಇಲ್ಲಿವರೆಗೂ ಕೊಟ್ಟಿರೋ ಭರವಸೆಗಳು ಎಷ್ಟು ಈಡೇರಿಸಿದಾರೋ ಇದನ್ನು ಅಷ್ಟೇ, ಎಲ್ಲ ಹೊಗೆ ಹಾಕೋ ಕೆಲಸನೇ ಮಾಡೋದು ಇವ್ರು. ತರಾತುರಿ ಅಂದ್ರೆ ತಮಾಷೆ ಅನ್ಕೊಂಡಿದಾರ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡಿ, ನಮ್ಮ ವಿಶ್ಲೇಷಕರು ಎಲ್ರು ಇದ್ದಾರೆ, ಅವರು ನಮ್ಗಿಂತ ಜಾಸ್ತಿ ಮಾಹಿತಿ ಕೊಡ್ತಾರೆ. ಈ ಯಾವುದೇ ಒಂದು ಸೆನ್ಸಸ್ ಇವಾಗ ಇದು ಮೊನ್ನೆಯಿಂದ ನಾನು ಕನ್ಫ್ಯೂಸ್. ಇದು ರಿಪೋರ್ಟ್ ಇವರು ಪ್ರಸ್ತಾವನೆ ಮಾಡಿದಾಗ ಇದು ಯಾವಾಗ ಮಾಡಿದ್ರು, ಹೆಂಗ್ ಮಾಡಿದ್ರು ನಮ್ಗಂತೂ ಗೊತ್ತಿಲ್ಲ. ಮೇಡಮ್, ನಾವು ನೋಡಿರೋ ಪ್ರಕಾರ ಸೆನ್ಸಸ್ಗೆ ಟೀಚರ್ಗಳು ಬರ್ತಿದ್ರು, ಪ್ರತಿಯೊಂದು ಮನೆಗೆ ಬಂದು ಕರೆಕ್ಟ್ ಆಗಿ ಮಾಹಿತಿ ತಗೊಳ್ಳೋರು. ಯಾರು ಬಂದಿಲ್ಲ, ಏನಿಲ್ಲ, ಸಡನ್ ಆಗಿ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ರಿಪೋರ್ಟ್ಗಳು ಹೋಗ್ತಾ ಇದೆ. ಇವರು ಯಾವ್ದೋ ಕಾಲದಲ್ಲಿ 10 ವರ್ಷದಿಂದ ಮಾಡಿರೋ ಸೆನ್ಸಸ್ ರಿಪೋರ್ಟ್ ಇವಾಗ ಜಯಪ್ರಕಾಶ್ ಅವ್ರು ಮಾಡಿದ್ದಾರೆ ಅಂತ ಪ್ರೆಸೆಂಟ್ ಮಾಡ್ಬಿಟ್ರು. ನಿನ್ನೆ ಜಮೀರ್ ಅಹಮದ್ ಬೈ ಜೈನರದ್ದು ಲೆಕ್ಕಾಚಾರ ಕೊಡ್ತಾ ಇದೆ, 50 ಲಕ್ಷನೋ 60 ಲಕ್ಷನೋ ಇದೆ ಅಂತ. ಇವಾಗ ಆಲ್ರೆಡಿ ಮೊದ್ಲು ಎಷ್ಟು ಹೇಳಿದ್ರು, ಇವಾಗ ಎಷ್ಟು ಹೇಳ್ತಾ ಇರೋದು ಇವರು? ಮೇಡಮ್, ಈ ಸರ್ಕಾರ ಕನ್ಫ್ಯೂಸ್ ಇದೆಯಾ ಇಲ್ಲ ಜನರು ಕನ್ಫ್ಯೂಸ್ ಮಾಡ್ತಾ ಇದೆಯಾ? ನಮ್ಗಂತೂ ಏನು ಕ್ಲಿಯಾರಿಟಿ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ಏನ್ ಮಾಡಕ್ ಹೊರಟಿದಾರ ಅದು ಗೊತ್ತಿಲ್ಲ. ರೆಕಾರ್ಡ್ ಮಾಡೋ ಚಕ್ಕರದಲ್ಲಿ ನಮ್ಮನ್ನ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ರೆಕಾರ್ಡ್ ಮಾಡ್ತಾ ಇದಾರೆ. ರೆಕಾರ್ಡ್ ಅಂತೂ ಮಾಡ್ತಾ ಇದಾರೆ ಬಿಡಿ, ಅದ್ರ ಬಗ್ಗೆ ಏನ್ ಸಂಶಯ ಪಡಂಗಿಲ್ಲ. ನೋಡಿ, ಇವಾಗ ಮೂಡಾದಲ್ಲಿ ರಿಕಾರ್ಡ್ ಮಾಡಿದ್ದಾರೆ, ವಾಲ್ಮೀಕಿದಲ್ಲಿ ರಿಕಾರ್ಡ್ ಮಾಡಿದ್ದಾರೆ, ಆಯ್ತಾ ಮೇಡಮ್? ಹಲವಾರು ರಿಕಾರ್ಡ್ಗಳು ಮಾಡ್ಬಿಟ್ಟವ್ರೆ. ಸಿದ್ದರಾಮಯ್ಯ ಇವಾಗ ಪಾಕಿಸ್ತಾನದಲ್ಲೇ ಯುದ್ಧ ಬೇಡ ಅಂತ ಅದೊಂದು ರಿಕಾರ್ಡು. ಯಾಕಂದ್ರೆ ಪಾಕಿಸ್ತಾನಲ್ಲೇ ಅವ್ರ ಬಗ್ಗೆ ತುಂಬಾ ಮಾತುಗಳು ಮಾತಾಡ್ತಾ ಇದ್ದಾರೆ, ಒಳ್ಳೆ ಮುಖ್ಯಮಂತ್ರಿ ಅಂತ. ಈ ರೀತಿ ಇಂಟರ್ನ್ಯಾಷನಲ್ ಫಿಗರ್ ಹೋಗಿದ್ದಾರೆ ಅವರು. ಇವಾಗ ಇದು ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ತರಾತುರಿ ಅನ್ನೋ ಅರ್ಥ ನನಗಂತೂ ಗೊತ್ತಾಗಿಲ್ಲ ಮೇಡಮ್. ಇವಾಗ ಬಹುಶಃ ಏನಾದ್ರು ಅವರು PA ಕುತ್ಕೊಂಡು ಏನಾದ್ರು ಲೆಕ್ಕಾಚಾರ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಏನಾದ್ರು ಟೇಬಲ್ ಮಾಡಿಬಿಡ್ತಾರೋ ಏನೋ ಗೊತ್ತಿಲ್ಲ. ರೈಟ್, ಈಗ ಮೆಥಡಾಲಜಿ, ಈಗ ಸಮೀಕ್ಷೆ ಮಾಡೋದಕ್ಕೆ ಅನುಸರಿಸ್ತಿರುವಂಥ ಮೆಥಡ್ ಬಗ್ಗೆ ಏನು ಹೇಳ್ತೀರಿ ಅಂತ ನನಗೆ ಆಶ್ಚರ್ಯ ಆಗಿದೆ. ಏನು ಗೊತ್ತಾ ಸೈಯದ್ ಅವರೇ, 7 ಕೋಟಿ ಪ್ಲಸ್ ಜನರ ಸಮೀಕ್ಷೆ ಅಂದಾಗ, ಕರ್ನಾಟಕದ ಪಾಪ್ಯುಲೇಷನ್ನ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದಾಗ ಖರ್ಚಾಗಿದ್ದು
69 ಕೋಟಿ, 169 ಕೋಟಿ. ಈಗ ಆ ಜನಗಣತಿಯ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ನೋಡೋದಾದ್ರೆ SC ಸಮುದಾಯ ಅಂದಾಜು 1,08,9,00,000 ಇರಬೇಕು. ಆ ಸಮೀಕ್ಷೆ ಮಾಡಕ್ಕೆ 100 ಕೋಟಿ ಅಂತೆ. ಅಲ್ಲ ಮೇಡಮ್, ಅದು 100 ಕೋಟಿ ಅದು ಲೂಟಿ ಆಗಿರೋದು. ಸಮೀಕ್ಷೆಗೆ ಎಲ್ಲಿ ಖರ್ಚಾಗಿದೆ ಅಂತ ಲೆಕ್ಕಾಚಾರ ತೋರಿಸಿದ್ರು. ಇವಾಗ ಮೇಡಮ್, ನಿಮ್ ಮನೆಗೆ ಯಾರಾದ್ರೂ ಸೆನ್ಸಸ್ ಮಾಡಕ್ ಬಂದಿದ್ರಾ? ಅಲ್ಲ, ನಮ್ಮ ಆಪ್ ವಕ್ತಾರರು ಕುಂತಿದ್ದಾರೆ, ಕೇಶವ್ ಸರ್ ಕೇಳಿ, ಅವ್ರ ಮನೆಗೆ ಯಾರಾದ್ರೂ ಬಂದಿದ್ದಾರ? ಇಲ್ಲ ನಮ್ಮ ಬಿಜೆಪಿ ವಕ್ತಾರರ ಮನೆಗೆ ಯಾರಾದ್ರೂ ಬಂದಾರ? ಅಟ್ಲೀಸ್ಟ್ ನಮ್ಮ ವಿಶ್ಲೇಷಕರು ಇದಾರಲ್ಲ, ಅವ್ರಿಗೆ ಕೇಳಿ ಮೇಡಮ್, ಯಾರಾದ್ರೂ ಬಂದು ಏನಾದ್ರು ಮಾಹಿತಿ ತಗೊಂಡಿದಾರ ಅಂತ. ಮೇಡಮ್, ಇದು ಏನಿದು? ನಮ್ಮನ್ನ ಬಕ್ರಾಗಳು ಅನ್ಕೊಂಡಿದಾರಾ? ಇಲ್ಲ ಜನರಿಗೆ ಇಡೀ ಕನ್ನಡ, ಮೋಸ್ಟ್ಲಿ ಅದು ನಿಜಾನೇ ಬಿಡಿ, ಯಾಕಂದ್ರೆ ನಮ್ ಕರ್ನಾಟಕ ಜನ ಬಕ್ರ ಆಗೋದ್ರಿಂದಾನೇ ಇವ್ರಿಗೆ ಓಟ್ ಹಾಕಿರೋದು. ಇಲ್ಲಾಂದ್ರೆ ಓಟ್ ಹಾಕ್ತಿರ್ಲಿಲ್ಲ. ಆಲ್ರೆಡಿ ಬಕ್ರ ಆಗೋಗಿದೀವಿ. ಇವಾಗ 600 ಕೋಟಿ ಅದು ರೋಡ್ ಚಾಪೆಗಳು ಹಾಕಕ್ಕಂತ ಬಿಲ್ ಮಾಡ್ಬಿಟ್ಟು ನುಂಗ್ಬಿಟ್ರು. ಅದರಲ್ಲಿ ಇದು 130 ಕೋಟಿ. ಇವಾಗ ಮತ್ತೆ ಇದಕ್ 100 ಕೋಟಿ. ಆಮೇಲೆ ಜಮೀರ್ ಅಹಮದ್ ಸರ್ ಹೇಳಿದ್ರಲ್ಲ ಜೈನ್ರದು, ಅದಕ್ಕೆ 100 ಕೋಟಿ. ಹಿಂಗೆ ಬೇರೆ ಕೋಟಿ ಲೆಕ್ಕ ಕುತ್ಕೊಂಡು ಆಫೀಸಲ್ಲಿ ಲೆಕ್ಕಾಚಾರ ಕೊಟ್ಬಿಟ್ಟು ಇವ್ರು ನುಂಗ್ತಾ ಇರೋದು. ಎಲ್ಲಿ ಮಾಡ್ತಾ ಇದಾರೆ ಮೇಡಮ್, ಎಲ್ಲಿ ಹೆಂಗೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಓಕೆ, ರೈಟ್, ಮಾತಾಡ್ತೀನಿ. ಶಶಿಕಾಂತ್ ಸರ್, ನೀವು ಹೇಳಬೇಕು. ಇಲ್ಲಿ ಪ್ರಮುಖವಾಗಿ ಪ್ರಾಕ್ಟಿಕಲಿ ನಾವು ನೋಡೋದಾದರೆ ಸಮೀಕ್ಷೆಗೆ ತೆಗೆದುಕೊಳ್ಳುವಂಥ ಅವಧಿ, ಆ ಅವಧಿ ಬಗ್ಗೆ ಹೇಳಿ. ಅಂದರೆ ಇಷ್ಟು ದಿವಸದೊಳಗೆ ಮಾಡಬೇಕು ಅನ್ನೋದಾದರೆ ಅದು ತರಾತುರಿ ಅಂತ ಅನ್ನಿಸ್ತಾ ಇದೆಯಾ ಅಂತ, ಅರ್ಜೆಂಟಲ್ಲಿ ಏನಾದರೂ ಮಾಡ್ತಿದ್ದಾರಾ ಅಂತ. ಆ್ಯಂಡ್ ಮೆಥಡಾಲಜಿ ಅಂದಾಗ ಈಗ ಆನ್ಲೈನಲ್ಲಿ ಅವ್ರು ಅಪ್ಲೈ ಮಾಡಬಹುದು ಅನ್ನೋದೇ ಆದರೂ ಕೂಡ ಸೂಕ್ತ ದಾಖಲೆಗಳನ್ನು ಅವ್ರು ಒದಗಿಸ್ಬೇಕಾಗತ್ತೆ ಜನಸಾಮಾನ್ಯರು. ಆ್ಯಂಡ್ ವೆರಿಫಿಕೇಷನ್ ಆಗಬೇಕಾಗತ್ತೆ, ಅಪ್ರೂವಲ್ ಆಗಬೇಕಾಗತ್ತೆ. ಅದಕ್ಕೆ ಸೂಕ್ತ ರೀತಿಯ ಮಾರ್ಗವನ್ನು ಅನುಸರಿಸಿದ್ದಾರಾ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಆ್ಯಡ್ ಮಾಡಿಬಿಡ್ತೀನಿ. ಈಗ ಆತ್ಮಾನಂದ್ ಅವರು ಆಗಲೇ ಉಲ್ಲೇಖ ಮಾಡಿದ್ರು, ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಚಾಲ್ತಿಯಲ್ಲಿದ್ದಾವೆ ಒಂದು, ಮತ್ತು ಈ ಹಿಂದಿನಿಂದನೇ ಅನ್ನಭಾಗ್ಯ ಇರ್ಬೋದು, ಹಲವಾರು ಯೋಜನೆಗಳಿರೋದ್ರಿಂದಾಗಿ ಆ ಸಮುದಾಯದವರು ನಮ್ಮನೇಲಿ ಟಿ ವಿ ಇದೆ, ನಮ್ಮಲ್ಲೇನೋ 2 ವೀಲರ್ ಇದೆ, ನಮ್ಮಲ್ಲೇನೋ ಫ್ರಿಡ್ಜ್ ಇದೆ, ಇಂಥದ್ದು ಯಾವುದಾದ್ರು ಕ್ವಶನ್ ಇತ್ತು ಅಂದರೆ ಆರ್ಥಿಕಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ಲಾರಿಟಿ ಕೊಟ್ಬಿಟ್ರೆ, ಅಯ್ಯೋ ನಾವು ಆ ಯೋಜನೆಗಳಿಂದ ವಂಚಿತರಾಗ್ಬಿಟ್ರೆ ಅನ್ನೋ ಭಯಕ್ಕೆ ಅವ್ರವ್ರ ಸಮುದಾಯವನ್ನು ಅಥವಾ ಜಾತಿಯನ್ನು ಹೇಳ್ಕೊಳ್ಳದೆ ಅಥವಾ ಈ ಸರ್ವೆಯಿಂದ ಹಿಂದುಳಿಯುವ ಅಥವಾ ಹೊರಗುಳಿಯುವ ಪ್ರಯತ್ನವನ್ನು ಮಾಡ್ಬೋದಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಾಧ್ಯತೆಗಳು ಇದಾವೆ, ಅವುಗಳನ್ನ ಅಲ್ಲಗಳಕ್ಕೆ ಸಾಧ್ಯತೆಗಳಿಲ್ಲ. ಆದ್ರೆ 100% ಎಲ್ಲರೂ ಅದೇ ರೀತಿ ಹೇಳ್ತಾರೆ ಅಂತೇನಿಲ್ಲ. ಇರ್ತಾರೆ 10%, 15% ಜನ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. ಸೊ ಅವುಗಳನ್ನ ಹೇಗೆ ಜಡ್ಜ್ ಮಾಡ್ತಾರೋ ಗೊತ್ತಿಲ್ಲ. ಇವಾಗ ನೀವ್ ಹೇಳಿದ ಹಾಗೆ 3 ಹಂತಗಳಲ್ಲಿ ಈ ಒಂದು ಸೆನ್ಸಸ್ ನಡೆಯುತ್ತೆ. ಆ 3 ಹಂತಗಳಲ್ಲಿ ಒಂದು ಮೊದಲನೇದಾಗಿ ಮನೆಗೆ ಹೋಗಿ ಭೇಟಿ ಕೊಡ್ತಾರೆ. ಆಯ್ತಾ? ನೀವ್ ಹೇಳಿದಾಗೆ ಅದು 15 ದಿವಸ ಸಮಯ ಕೊಟ್ಟಿದ್ದಾರೆ. 15 ದಿವಸ ಸಾಲದೇ ಇದ್ರೆ ಮತ್ತೆ ಏನ್ ಮಾಡ್ತಾರೆ, ಮೋಹನ್ ದಾಸ್ ಅವರು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಶುರು ಅಂತರೂ ಮಾಡಿದ್ದಾರೆ. ಇವತ್ತಿನಿಂದ ಸೆನ್ಸಸ್ ಶುರು ಆಗ್ತಾ ಇದೆ. ಈಗಾಗಲೇ 65,000 ಜನರು ಇದ್ದಾರೆ. ರಾಜ್ಯ ಮಟ್ಟ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ BBMP ವ್ಯಾಪ್ತಿಯಲ್ಲಿ ಈಗಾಗಲೇ ಸಮನ್ವಯ ಸಮಿತಿಯನ್ನ ರಚಿಸಿದ್ದಾರೆ. ಅಂದ್ರೆ ಇದು ಇವತ್ತನೇ ಶುರು ಆಗಿರ್ತಕ್ಕಂಥ ದಲ್ಲ, 2024 ಕಳೆದ ವರ್ಷವೇ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತ ಪೂರ್ವ ತಯಾರಿಗಳು ನಡೆದೋಗಿದಾವೆ. ಇವಾಗ ನಡೀತಾ ಇರತಕ್ಕಂಥ ಈಗ ಪ್ರಾಕ್ಟಿಕಲ್ ಆಗಿ ಸರ್ವೆ ಮಾಡುವ ಕೆಲಸವು ಇವತ್ತಿನಿಂದ ಶುರು ಆಗ್ತಾ ಇದೆ. ಆದ್ದರಿಂದ 15 ದಿವಸ ಅನ್ನೋದಲ್ಲ. ಈಗ ಸದ್ಯಕ್ಕೆ ಇದೇನು ಅಂದ್ರೆ 15 ದಿವಸ ಅಂತ ಒಂದು ಡೆಡ್ ಲೈನ್ ಹಾಕಿದ್ರೆ ಅದು 30 ದಿವಸಕ್ಕೆ ಬರುತ್ತೆ. 30 ದಿವಸ ಅಂತ ಹಾಕಿದ್ರೆ ಅದು 50 ದಿವಸಕ್ಕೆ ಬರುತ್ತೆ. ಯಾಕಂದ್ರೆ ನಮ್ಮ ವ್ಯವಸ್ಥೆ ಬಗ್ಗೆ ನಿಮ್ಗೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಇವಾಗ ಕಳೆದ 15 ದಿವಸನೋ 30 ದಿವಸನೋ ಮನೆಗೆ ಹೋಗ್ತಾರೆ. ಆಪ್ ನಲ್ಲಿ ಪ್ರತಿಯೊಂದನ್ನು ಅವರು ದೃಢೀಕರಣ ಮಾಡಕ್ ಬರ್ತಾರೆ. 1,04,00,000 ಜನರನ್ನ ಸರ್ವೆ ಮಾಡ್ಬೇಕಾಗಿದೆ ಅವರು ಇಡೀ ಕರ್ನಾಟಕದಲ್ಲಿ. ಅದು SC ಸಂಬಂಧಪಟ್ಟ ಹಾಗೆ 101 ಜಾತಿಗಳಿದಾವೆ. ಅವುಗಳೆಲ್ಲವನ್ನೂ ಸರ್ವೆ ಮಾಡುವ ಕೆಲಸವನ್ನು ಮಾಡ್ಬೇಕಾಗಿದೆ. ಇದರ ನಂತರ ಏನ್ ಮಾಡ್ತಾರೆ, ಆಮೇಲೆ 1 ತಿಂಗಳು 2 ತಿಂಗಳು ಸಮಯ ಕೊಡ್ತಾರೆ. ಅವಾಗ ಆನ್ಲೈನ್ ಮೂಲಕ, ಅಂದ್ರೆ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅಥವಾ ಕೆಲವು ಜನ ಊರೇ ಬಿಟ್ಟು ಹೋಗಿರ್ತಾರೆ, ಅವ್ರು ಇನ್ಯಾವುದೋ ಊರಲ್ಲಿ ಇರ್ತಾರೆ, ಯಾವ್ದೋ ಸಿಟಿಯಲ್ಲಿ ಇರ್ತಾರೆ, ಅಂತವ್ರಿಗೆ ಅವ್ರು ಏನ್ ಹೇಳ್ತಾರೆ, ಆನ್ಲೈನ್ ಮೂಲಕ ನಿಮ್ಮ ದಾಖಲೆಗಳನ್ನ ಒದಗಿಸಿ. ನಿಮ್ಮ ದಾಖಲೆಗಳು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು, ಇವುಗಳೆಲ್ಲವನ್ನು ಒದಗಿಸಿ ಅಂತ ಕೇಳ್ತಾರೆ. ಅವುಗಳು ಸಹಿತ ಒಂದು 10-15% ಜನ ಇರ್ತಾರೆ. ಅದ್ರ ಜೊತೆಗೆ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಆಪ್ಗಳ ಮೂಲಕವೇ ಪ್ರತಿಯೊಂದನ್ನು ಮಾಡ್ತಕ್ಕಂಥ ತಂತ್ರಜ್ಞಾನದ ಬಳಕೆ. ಈ ರೀತಿಯಾಗಿ 3 ಹಂತಗಳಲ್ಲಿ ಇವರು ಪ್ರತಿಯೊಂದನ್ನು ಸಹಿತ ರೆಕಾರ್ಡ್ ಮಾಡುವ ಕೆಲಸವನ್ನ ಮಾಡ್ತಾರೆ. ಆದ್ದರಿಂದ ಅದು 100% ಆಗದೆ ಹೋಗ್ಬೋದು, 80% ಆಗ್ಬೋದು, 90% ಆಗ್ಬೋದು. ಏನೂ ಮಾಡದೆ ಸಾಮಾಜಿಕ ನ್ಯಾಯ
ಸಮುದಾಯದಿಂದ ಕೆಲವು ಜಾತಿ ಜನರನ್ನ ವಂಚಿಸುವುದರ ಬದಲಾಗಿ ಏನಾದ್ರೂ ಒಂದಿಷ್ಟಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆಗಳು ಇದ್ದಾವ, ಅವುಗಳನ್ನ ನಾವು ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು ಸಪೋರ್ಟ್ ಮಾಡ್ಬೇಕಂತದಿದೆ. ಇಲ್ಲ ಅಂದ್ರೆ ಅದು ಆಗೋದಿಲ್ಲ. ಈ ಸದ್ಯಕ್ಕೆ 101 ಜಾತಿಗಳಲ್ಲಿ ಈಗ ಬೆರಳಿಗೆಷ್ಟು ಜಾತಿಗಳು ಮಾತ್ರ ಅತಿ ಹೆಚ್ಚು ಸವಲತ್ತುಗಳನ್ನ ಪಡೆದಿದ್ದಾವೆ. ಆದ್ರೆ ಉಳಿದವರ ಗತಿ ಏನು? ಇವತ್ತು ಬೇನಾಮಿ ಜಾತಿಗಳಿದಾವೆ, ಅವ್ರು ಇವಾಗವರು ಇಂಥ ಸವಲತ್ತು ಇದಾವೆ ಅನ್ನೋದೇ ಗೊತ್ತಿಲ್ಲದಂತ ಇದಾವೆ. ಅಂತ ಒಂದು ಜಾತಿ ಸಮುದಾಯಗಳನ್ನು ಸಹಿತ ಈ ರೀತಿಯಾದಂತ ಸವಲತ್ತಿಗೆ ಪೂರಕವಾಗಿ ಅವರಿಗೆ ಮಾಹಿತಿಯನ್ನು ತೆಗೆದುಕೊಳ್ಳುವುದು, ಅವರನ್ನೂ ಸಹಿತ ಅಲ್ಲಿರ್ತಕ್ಕಂಥ ಯುವಕರು, ನಿರುದ್ಯೋಗಿಗಳು, ಇವರಿಗೂ ಸಹಿತ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶವನ್ನು ದೊರಕಿಸಿಕೊಡತಕ್ಕಂಥ ಕೆಲಸವನ್ನ ಇವರು ಮಾಡ್ಬೇಕಾಗತ್ತೆ. ಆದ್ದರಿಂದ ನಮಗೆ ಬೇಕಾಗಿರೋದು ಯಾವುದನ್ನ ನಿರಾಕರಿಸುವುದು ಬೇಡ. ಬರೀ ನೆಗೆಟಿವ್ ಅಂಶಗಳು ಇರ್ತವೆ, ಎಲ್ಲಕ್ಕೆ ನಮ್ದು ಇರೋದು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಆದ್ದರಿಂದ ನಕಾರಾತ್ಮಕ ಅಂಶಗಳನ್ನೇ ನಾವು ಮುಂದೆ ಮಾಡಿ ಇಟ್ಕೊಂಡ್ಬಿಟ್ಟು 15 ದಿವಸದಲ್ಲಿ ಆಗೋಗ್ಬಿಡುತ್ತಾ, ತರತುರಿಯಲ್ಲಿ ಆಗೋಗ್ಬಿಡುತ್ತಾ? ಸರ್, ನಾಗಮೋಹನ್ ದಾಸರವರು ಬಹಳ ಅತ್ಯಂತ ಅನುಭವಿ ನ್ಯಾಯಾಧೀಶರಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ 15 ದಿವಸಕ್ಕೆ ಆಗದಿದ್ರೆ ಇನ್ನು 15 ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ, ಅವಾಗ ಆಗದಿದ್ರೆ ಇನ್ನು 15 ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ. 65,000 ಜನ ಪ್ರತಿಯೊಂದು ಸಮುದಾಯದ SC ಸಮುದಾಯದ ಮನೆಗಳಿಗೆ ಹೋಗ್ಬೇಕು, ಅವುಗಳೆಲ್ಲವನ್ನು ದೃಢೀಕರಣ ಮಾಡ್ಬೇಕು. ಅಲ್ಲಿವರೆಗೂ ಅವರು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ. ಅದ್ರ ಅರ್ಥ ಏನು? 15 ದಿವಸಕ್ಕೆ ಎಷ್ಟು ಆಗತ್ತೆ? 50 ಲಕ್ಷ ಜನ ಆಯ್ತು ಅಂದ್ರೆ 50 ಲಕ್ಷ ಜನ ಬಿಡೋದಿಲ್ಲ ಅವರು. ಆದ್ದರಿಂದ ನೀವು ಈ ಅವಧಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರ ಬದಲಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನೆಗೂ ಇವರು ಹೋಗುವ ವಿಚಾರವನ್ನ ನಾವು ಇವಾಗ ಹೆಚ್ಚು ಹೆಚ್ಚು ಒತ್ತಾಯ ಮಾಡ್ಬೇಕಾಗಿದೆ. ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಅದವರ ಜಾತಿ ಜನಾಂಗದವರು ಒಂದಿಷ್ಟು ಜಾಗೃತಿ ಮೂಡಿಸ್ಬೇಕಾಗಿದೆ. ಇವಾಗ ನೋಡಿ, ನೀವು ಪತ್ರಿಕೆಗಳಲ್ಲಿ ಇವತ್ತು ಎಲ್ಲ ಮಾದಿಗರ ಜಾತಿಗಳನ್ನ ನೀವು ಮಾದಿಗ ಅಂತಾನೆ ಬರೆಸಿ ಅಂತ ಅವ್ರು ಜಾಗೃತಿ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ, ಇಲ್ಲಿರ್ತಕ್ಕಂಥ ಜಾತಿ ಜನಾಂಗದ ನಾಯಕರು, ಅಲ್ಲಿರ್ತಕ್ಕಂಥ ಈಗಾಗಲೇ ಅವಕಾಶವನ್ನ ಪಡೆದಿರ್ತಕ್ಕಂಥವ್ರು, ಅವರು ತಮ್ಮ ಜಾತಿ ಜನಾಂಗದವ್ರನ್ನ ಎಚ್ಚರಿಸಲಿ. ಆಮೇಲೆ ಈಗಾಗಲೇ ಜಾತಿಗೊಂದು ಮಠಗಳಿದಾವೆ, ಆ ಮಠದ ಸ್ವಾಮೀಜಿಗಳಿದಾರಲ್ವಾ, ತಮ್ಮ ಎಲ್ಲಾ ಭಕ್ತರಿದಾರಲ್ಲ, ತಮ್ಮ ಜಾತಿಯ ಭಕ್ತಿಯ ಸಮುದಾಯವನ್ನು ಎಚ್ಚರಿಸಿ ಬಿಟ್ಟು ದಯವಿಟ್ಟು ಎಲ್ಲರೂ ಸಹಿತ ಈ ಒಂದು ಸಮೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಎಲ್ಲಾ ಮಾಹಿತಿಗಳನ್ನ ಕೊಡಿ, ಯಾರು ಬಿಟ್ಟು ಹೋಗಬೇಡಿ, ಇದು ನಿಮ್ಮ ಬದುಕಿನ ಪ್ರಶ್ನೆ ಅಂತ ಹೇಳುವ ಕೆಲಸವನ್ನ ಮಾಡಿದಾಗ ಈ ಒಂದು ಸೆನ್ಸಸ್ ಯಶಸ್ವಿ ಆಗತ್ತೆ. ಪ್ರತಿಯೊಂದು ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲಾ ಜಾತಿ ಉಪಜಾತಿಗಳಿಗೆ ಸಲ್ಲುತ್ತೆ ಅನ್ನೋದು ಇದು ಉದ್ದೇಶ, ಮತ್ತು ಅದು ಇಂಪ್ಲಿಮೆಂಟ್ ಆಗ್ಲಿ, ಜಾರಿಗೆ ಬರ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಓಕೆ ರೈಟ್ ಸರ್. ಸೈಯದ್ ಅವರೇ, ಮೇ 20ನೇ ತಾರೀಕು 2023 ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದಂಥ ಸಮಯ. ಈ ಹಿಂದೆ 5 ವರ್ಷ ಆಡಳಿತ ನಡೆಸಿದ್ರು, ಈಗ 2 ವರ್ಷ ಕಂಪ್ಲೀಟು. ಸೊ ಈ ಹಿನ್ನೆಲೆಯಲ್ಲಿ ಅಷ್ಟರ ಒಳಗೆ ನನ್ನ ಅವಧಿಯಲ್ಲಿ ಏನೋ ಒಂದು ಮಹತ್ತರ ನಿರ್ಧಾರ ತಗೊಂಡಿದ್ದಾರೆ ಅನ್ನುವಂಥ ಸೂಚನೆ ಕೊಡ್ತಿದ್ದಾರೆ. ಹೆಂಗೆ ಟೋಟಲಿ 7 years ಅಂತ ಸೂಚನೆ ಕೊಡ್ತಾ ಇದ್ದಾರೆ ಮೇಡಮ್. ಇವಾಗ ನಮ್ಮ ವಿಶ್ಲೇಷಕರು ಹೇಳ್ದಂಗೆ, ಇವಾಗ ನಮ್ಮ ಪುಲಿಕೇಶಿ ನಗರಲ್ಲಿ 1 ಲಕ್ಷ ಚಿಲ್ಲರೆ SC ಜನ ಹಿಂದೂಸ್ ಏನಿದಾರೋ ಅದರಲ್ಲಿ ಆಲ್ಮೋಸ್ಟ್ 85% SC ಜನ ಇದ್ದಾರೆ. ಆಯ್ತಾ? ಈ ಬಾರಿ ನಾವು ಕಣ್ಣಿಡ್ತೀವಿ, ನಾವು ನೋಡ್ತೀವಿ ಇವ್ ಯಾರ ಮನೆಗ್ ಬಂದು ಡೀಟೇಲ್ಸ್ ತಗೊಳ್ತಾರೋ, ಸೆನ್ಸಸ್ ಮಾಡ್ತಾರೋ ಇಲ್ಲೋ ಅಂತ ನಾವು ತಗೊಳ್ತೀವಿ. ಇವರು ರೆಕಾರ್ಡ್ ಮಾಡಕ್ ಹೊರಟಿದ್ದಾರೆ, ಅದಕ್ಕೆ ಮಾಡ್ಲಿ, ಒಳ್ಳೇದೇ. ನೋಡಿ ಮೇಡಮ್, ಸರ್ಕಾರ ಸುಮ್ನೆ ಗೂಬೆಗಳು ಕೂರ್ಸೋ ಕೆಲಸ ಮಾಡೋದಲ್ಲ. ಅವ್ರ ಆಫೀಸಲ್ಲಿ ಕೂತ್ಕೊಂಡು ಮಾಡ್ಬಿಟ್ಟಿದ್ದೀವಿ, ಇಷ್ಟು ಕೋಟಿ ಆಗೋಯ್ತು, ಅಷ್ಟು ಕೋಟಿ ಆಗೋಯ್ತು ಅಂತ ನುಂಗೋ ಕೆಲಸ ಮಾಡೋದಲ್ಲ. ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಈ ಬಾರಿ SC ಏನ್ ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿದಾರೋ, ಅವ್ರು ಹೇಳ್ದಂಗೆ ಇದು 15 ದಿನದಲ್ಲಿ ಆಗುವಂತ ಕೆಲಸ ಇಲ್ಲ, ಕನಿಷ್ಠ 1 ತಿಂಗಳು 1.5 ತಿಂಗಳು ಆಗೇ ಆಗುತ್ತೆ. ಬಟ್ ನಮ್ದೇನಂದ್ರೆ, ಪ್ರತಿಯೊಂದು ಮನೆಗೆ ಹೋಗಿ ವಿಚಾರಿಸಿ ಕರೆಕ್ಟ್ ಆಗಿ ಅವ್ರ ಸೆನ್ಸಸ್ ತಗೋಬಿಟ್ಕೊಳ್ಳಿ. ಅವರು ರೆಕಾರ್ಡ್ ಮಾಡಕ್ಕಂತೂ ಆಗಲ್ಲ ಬಿಡಿ, ಇಲ್ಲಿ ಲೆಕ್ಕಾಚಾರಗಳು ಬೇರೆ ಬೇರೆ ಇದಾವೆ. ಆಯ್ತು ರೈಟ್. ಕೇಶವ್ ಈಗ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿಗೆ ಎಸ್ ಅಂತ ಹೇಳಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಇಲ್ಲಿ ತೆಗೆಯುವಂತಹ ಸ್ಟ್ಯಾಟಿಸ್ಟಿಕ್ಸು, ಕೇಂದ್ರದಿಂದ ಬರುವಂಥ ಸ್ಟ್ಯಾಟಿಸ್ಟಿಕ್ಸು ಅಲ್ಲಿ ಮ್ಯಾಚ್ ಆಗಬೇಕು, ಟ್ಯಾಲಿ ಆಗಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೇಂದ್ರ ಜಾತಿ ಗಣತಿ ಏನು ಮಾಡುತ್ತೆ, ಅದು ನೆಕ್ಸ್ಟ್ ಸೆನ್ಸಸ್ಸಲ್ಲಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದು ಟ್ಯಾಲಿ ಆಗಬೇಕಾಗತ್ತೆ, ಅದು ಆಮೇಲೆ ನೋಡಬೇಕಾಗುತ್ತೆ. ಈಗ ಮಾಡ್ತಿರೋದು ಇವರು ಸೆನ್ಸಸ್ ಅಲ್ಲ, ಸರ್ವೆ ಅಷ್ಟೇ, ಒಳ ಮೀಸಲಾತಿದ ಬಗ್ಗೆ. ಮತ್ತು ಇವಾಗ ಕೇಂದ್ರ ಸರ್ಕಾರದ ಅವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಏನಂತಂದರೆ, ಒಂದು ದೊಡ್ಡ ಕೂಗು ಎದ್ದಿತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ. ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಕಾಂಗ್ರೆಸ್ ಹೇಳಿದ್ದೆ ಅದು ಜಾತಿ ಗಣತಿದು. ಈಗ ಮತ್ತು ಬಿಹಾರದಲ್ಲಿ ಕೂಡ ನಿತೀಶ್ ಕುಮಾರ್ ಅವ್ರು ಮಾಡಿದ್ರು, ಮುಂಚೆ ಬಿಹಾರ್ ಎಲೆಕ್ಷನ್ ಸದ್ಯದಲ್ಲೇ ಇದೆ. ಹಾಗಾಗಿ
ಒಂದು ಪೊಲಿಟಿಕಲ್ ಮೈಲೇಜ್ ಬೇಕಾಗಿತ್ತು ಬಿ ಜೆ ಪಿಗೂ ಇದೊಂದು ಮಾಡಿದೆ. ಇವಾಗ ಅನೌನ್ಸ್ ಮಾಡಿದ್ದಾರೆ ಜಾತಿ ಗಣತಿ ಮಾಡ್ತೀವಿ ಅಂತ. ಎಲ್ಲರೂ ಅಷ್ಟೇ ಏನಂತಂದರೆ ನಿಜವಾಗ್ಲೂ ಇವರು ಇಂಪ್ಲಿಮೆಂಟ್ ಮಾಡಿ ಅದನ್ನು ಜನರ ಮೇಲೆತ್ತುವಂಥ ಉದ್ದೇಶ ಇದ್ದಿದ್ರೆ ಇಷ್ಟೊತ್ತಿಗೆ ಆಗಬೇಕಾಗಿದೆ. 75 ವರ್ಷದಿಂದ ಆಗಿಲ್ಲ. ಈಗ ಏನಂತಂದರೆ ಈ ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿಕ್ಕೆ ಅಷ್ಟೇ ಮಾಡ್ತಾರೆ ಹೊರತು ನಿಜವಾಗ್ಲೂ ಅದು ಆಗಿಲ್ಲ. ಈಗ ವಿಶ್ಲೇಷಕರು ಆಗಲೇ ಹೇಳ್ತಿದ್ದಂಗೆ ನೋಡಿ, ಈ ಆಗಸ್ಟ್ 1, 2024 ತಾರೀಕು ಸ್ಟೇಟ್ ಆಫ್ ಪಂಜಾಬ್ ಅಂಡ್ ಅದರ್ಸ್ ದೇವೇಂದ್ರ ಸಿಂಗ್ ಅಂಡ್ ಅದರ್ಸ್ ಅನ್ನೋ ಒಂದು ಕೇಸಲ್ಲಿ 7 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ನವರು ಇದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಒಳ ಮೀಸಲಾತಿ ಕೊಟ್ಟಿದ್ದಾದ ಮೇಲೇ ಈ ಕ್ರಮ ಕೈಗೊಳ್ಳಲಿಕ್ಕೆ ಹೋಗ್ತಿರೋದು. ಈ ಸುಪ್ರೀಂ ಕೋರ್ಟ್ ಆರ್ಡರ್ ಬರದೇ ಇದ್ರೆ ಇವತ್ತಿಗೂ ಇದು ಮಾಡ್ತಾ ಇರಲಿಲ್ಲ. ಮಾಡೋದಿದ್ರೆ ಈ ಮುಂಚೆಯಿಂದನೂ ಮಾಡ್ಬೋದಿತ್ತು, ಆದರೆ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಏನೋ ಶುರು ಮಾಡಿದಾರಲ್ಲ, ಮಾಡಲೇಬೇಕಾದ ಅನಿವಾರ್ಯತೆ ಇದೆ, ಮಾಡಲೇಬೇಕು. ನಿಜವಾಗ್ಲೂ ತಳಮಟ್ಟದ ಸಮಾಜದಲ್ಲಿ ಇರೋರ ಮೇಲೆತ್ತುವಂಥ ಒಂದು ಕೆಲಸ ಆಗಲೇಬೇಕಾಗಿದೆ. ಹಾಗಾಗಿ ಇದು ಹೇಳ್ದಂಗೆ ನಾಗಮೋಹನ್ ದಾಸ್ ಅವರು ನಿಜವಾಗ್ಲೂ ಸಮರ್ಥರಿದ್ದಾರೆ. ಅವರೊಂದು ವರದಿ ಕರೆಕ್ಟಾಗಿ ಕೊಟ್ಟಿದ್ದನ್ನ ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಲಿ ಆದಷ್ಟು ಬೇಗ. ಅದನ್ನ ಮುಂದಾಕೋದು ಬೇಡ ಅಂತ ಹೇಳಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ರೈಟ್, ಆತ್ಮಾನಂದ್ ಅವರೇ, ಸಮೀಕ್ಷೆ ಆಯ್ತು, ಮುಂದೆ ನಂಗಾದ್ರೆ ಮೇಡಮ್ ಇದು ಸಮೀಕ್ಷೆ ಆಗುತ್ತೆ. 1931ರಲ್ಲಿ ಜಾತಿ ಗಣತಿ ಇಡೀ ದೇಶಾದ್ಯಂತ ಆಗಿತ್ತು. ಅದನ್ನು ಬಿಟ್ಟರೆ ಜಾತಿ ಗಣತಿ ಇಡೀ ದೇಶವ್ಯಾಪಿ ಆಗಿಲ್ಲ. ಹೌದೌದು, ಎಲ್ಲವೂ ನಂತರ ಆದಂಥದ್ದನ್ನು ಯಾವುದೂ ಒಪ್ಕೊಂಡಿಲ್ಲ. ಈಗ ಕೇಂದ್ರ ಸರ್ಕಾರನೂ ಕೂಡ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಮಾಡೋದ್ರಿಂದ ನಮಗೆ ಈಗ ಈ ರಾಜ್ಯದಲ್ಲಿ ಆಗುವಂಥ ಸರ್ವೆ ಸರಿಯಾದಂಥ ಮಾಹಿತಿಯನ್ನು ಕೊಡಲಿ, ಕಾಲಾವಕಾಶ ಕೊಡಲಿ ಅನ್ನೋದ್ರ ಜೊತೆಗೆ ಏನು ಈ ರಾಜ್ಯದಲ್ಲಿ ಇರುವಂಥ 32 ಲಕ್ಷ ಜನ ಮಾದಿಗ, ಆದಿ ದ್ರಾವಿಡ, ಬಂಬಿ ಇನ್ನಿತರೆ ಒಳಪಟ್ಟಂತೆ 32,25,000 ಜನಸಂಖ್ಯೆ ಮಾದಿಗ ಕಮ್ಯುನಿಟಿಲಿದೆ. ವಲಯ, ಆದಿ ಕರ್ನಾಟಕ, ಛಲವಾದಿ ಮತ್ತು ಈ ಥರದ ಸಮುದಾಯದ ಬಲಗೈ ಸಮುದಾಯ ಏನು ಹೇಳ್ತೀವಿ ಅದು 30,83,000 ಜನ ಆ ಕಮ್ಯುನಿಟಿಲಿ ಇದ್ದಾರೆ. ಮತ್ತೆ 4.5 ಲಕ್ಷ ಜನ. ಇದು ಪ್ರಶ್ನೆ ಇಲ್ಲಿ ಏನಾಗುತ್ತೆ, ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತೆ ಬಂಬಿ, ಬೇಡ, ಮತ್ತೆ ಅಲ್ಲಿ ವಲಯದಾಸರು ಮತ್ತೆ ಓಲೆಕಾರರು ಇವರೆಲ್ಲರೂ ಕೂಡ 4.5 ಲಕ್ಷಕ್ಕೆ ಬರ್ತಾರೆ. ಇಲ್ಲಿ ಒಂದು ನೀವು ನೋಡ್ಬೋದು, ವಲಯ ದಾಸರು, ಓಲೆಕಾರರು ಇವರೆಲ್ಲರನ್ನು ಕೂಡ ರೈಟ್ ಕಮ್ಯುನಿಟಿಗೆ ಸೇರ್ಬೇಕಾದವರು. ಮತ್ತೆ ಕೆಲವರು ಆದಿ ಆಂಧ್ರ ಇವರೆಲ್ಲರೂ ಲೆಫ್ಟಲ್ಲಿ ಇದ್ದಾರೆ. ಹೀಗಾಗಿ ಈ ಅಂಕಿ ಸಂಖ್ಯೆಯಲ್ಲೇ ಇವರು ಸರಿಯಾದಂಥ ಮಾಹಿತಿಯನ್ನ ಆಗ್ಲಿಲ್ಲ. ಈಗ ಇವ್ರು ಹೋಗ್ತಾ ಇರೋಂಥದ್ದೇನು, 15 ದಿನದಲ್ಲಿ ನಾವು ಏನು ಬಲಗೈ ಸಮುದಾಯದವರು ಒಂದು ಜಾಗೃತಿಯನ್ನು ಮೂಡಿಸ್ತಾರೆ. ಅವರೇ ಒಂದಷ್ಟು ಮಾಹಿತಿಯನ್ನು ಕೊಡ್ಬೋದು. ಮಾದಿಗ ಕಮ್ಯುನಿಟಿಯವರು ಭಾಳ ನಮ್ಮ ನಾರಾಯಣ ಸ್ವಾಮಿ ಅವರು ಇವರೆಲ್ಲ ಭಾಳ ಒಂದು ಜನಜಾಗೃತಿಯನ್ನು ಮೂಡಿಸಿದ್ದಾರೆ. ಆದರೆ ಇಲ್ಲಿ ಆಗುವಂಥ ಸರ್ವೆ ನಿಮಗೆ ಕೇಂದ್ರಕ್ಕೆ ಹೊಂದಾಣಿಕೆ ಆಗಬೇಕು. ಆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಆಮೇಲೆ ಈಗ ನೀವು ಮೀಸಲಾತಿ ಗಾತ್ರ ಇದೆಯಲ್ಲ, ಈ ಗಾತ್ರ ನಿಮಗೆ ನ್ಯಾಯವನ್ನು ಈ ಸಮುದಾಯಕ್ಕೆ ತರಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಇದು ಒಟ್ಟಾರೆ ಗಾತ್ರದಲ್ಲಿ ನಮಗೆ ಮೀಸಲಾತಿ ಹೆಚ್ಚಾಗಬೇಕು. ಇಡೀ ದೇಶದಲ್ಲಿ ನಾವು ಇವತ್ತು 30%ಕ್ಕೂ ಹೆಚ್ಚು ಜನ ಇದ್ದೀವಿ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನೇ ಇಲ್ಲ. ರಾಜಕೀಯ ಮೀಸಲಾತಿ ಪಾಪ ಅವ್ರಿಗೆ ಇನ್ನೂ ಸಿಕ್ಕೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗಗಳ ಒಕ್ಕೂಟ ಮಾಡಿ ಅವ್ರಿಗೂ ಹೋರಾಟ ಮಾಡಿ ಮೀಸಲಾತಿ ಕೊಡಬೇಕು ಅಂದಿದ್ದೆ ಅದೇ ದೃಷ್ಟಿಯಿಂದ. ಹಿಂದುಳಿದ OBCಲಿರುವಂಥ ಸಮುದಾಯಗಳಿಗೆ ಇವತ್ತಿಗೂ ಏನು MLA MP ಗಳಲ್ಲಿ ನೀವು ರಾಜಕೀಯ ಮೀಸಲಾತಿ ಸಿಕ್ಕೇ ಇಲ್ಲ ಅವ್ರಿಗೆ. 75 ವರ್ಷ ಆಗಿದೆ ದೇಶದಲ್ಲಿ. ಇವತ್ತು ಬರೀ SC/ST ಜನಾಂಗದ ನಾಗಮೋಹನ್ ದಾಸ್ ಅವ್ರ ವರದಿ ಏನಾಗಿದೆ, ಇದು ತರಾತುರಿಯಲ್ಲಾಗಿ ಮತ್ತೆ ಏನು ಇವತ್ತು 60 ವರ್ಷಗಳ ಕಾಲ ಅನುಭವಿಸಿದ್ವಿ, ಇದಾಗ್ದೇನೆ ಸಾಕಷ್ಟು ಸಮಯ ತಗೊಂಡು ಇದಂತ ಸರಿಯಾದಂಥ ರೀತಿಯಲ್ಲಿ ಒಂದು 2 ತಿಂಗಳು ಕಾಲಾವಕಾಶ ತಗೊಂಡು ಸರಿಯಾದಂಥ ಅಂಕಿಅಂಶವನ್ನು ಕೊಟ್ಟು ಸರಿಯಾದ ಮೀಸಲಾತಿಯನ್ನು ವರ್ಗೀಕರಣವನ್ನು ನೀಟಾಗಿ ಮಾಡಿದ್ರೆ ನಿಮಗೆ ಅಂಕಿ ಸಂಖ್ಯೆ ಸರಿಯಾಗಿ ಸಿಕ್ಬಿಟ್ರೆ ಮೀಸಲಾತಿ ಎಷ್ಟು % ಸಿಗಬೇಕು ಜನಕ್ಕೆ ಅನ್ನೋದು ಇವತ್ತು ಅನೇಕ ಮುಖಂಡರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅದು ಸಿಗುತ್ತೆ. ಆ ತರಾತುರಿಯಲ್ಲಿ ಏನು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಯಕ್ಕೆ ಹೋಗ್ದೇನೆ ಸರಿಯಾದಂಥ ನ್ಯಾಯಯುತವಾದಂಥ ಒಂದು ವರದಿಯನ್ನು ರಾಜ್ಯ ಸರ್ಕಾರ ಕೊಡಲಿ ಅನ್ನೋದೇ ನಮ್ಮ ಬೇಡಿಕೆ. ಆತ್ಮಾನಂದ್ ಅವರು, ಕೇಶವ್ ಅವರು, ಸೈಯದ್ ಅವರು, ಶಶಿಕಾಂತ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ
ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಣಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ತೆಗೆದುಕೊಳ್ಳಲಾಗಿದೆ. ಅಂತೆಯೇ ಸರ್ವೆ ಕಾರ್ಯ ಆರಂಭ ಆಗಿದೆ. ಒಂದು ಮನವಿ, ಪ್ರಾಮಾಣಿಕ ಮತ್ತು ಪಾರದರ್ಶಕತೆ ಅನ್ನೋದು ಈ ಸರ್ವೆಯಲ್ಲಿರಲಿ ಮತ್ತು ಪ್ರತಿಯೊಬ್ಬರನ್ನ ತಲುಪಿ ಸರಿಯಾದಂಥ ಡೇಟಾವನ್ನು ಕಲೆಕ್ಟ್ ಮಾಡಿ ಮತ್ತು ಆ ಡೇಟಾವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.